ಗುಡ್ ಆಫ್ಟರ್ನೂನ್ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾವು ಎಕ್ಸ್ಪೋಸ್ ಬಿಸ್ನೆಸ್ ಟೀಮ್ ಇಂದ ಬಂದಿದ್ದೀವಿ. ಹೌದಾ ಸರ್. ಸೊ ನಿಮ್ಮ ರಿಸಾರ್ಟ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ಳಿ. ಯಾಕೆ ಗಣೇಶ್ ಗುಡಿಯಲ್ಲಿ ಇಷ್ಟು ರಿಸಾರ್ಟ್ ಇದೆ, ಅದೆಲ್ಲ ಬಿಟ್ಟು ನಿಮ್ ಕಡೆ ಯಾಕೆ ಬರಬೇಕು, ಏನ್ ಸ್ಪೆಷಾಲಿಟಿ ಇದೆ ನಿಮ್ ರಿಸಾರ್ಟ್ ಅಲ್ಲಿ ಸ್ವಲ್ಪ ತಿಳಿಸಿ ಸರ್. ಅದೇ ಹೇಳ್ದಂಗೆ ಇದು ಬಂದ್ಬಿಟ್ಟು ಬೋಟಿಂಗ್ ಅಂತೇಳಿ ನಾವೀಗ ಆಲ್ರೆಡಿ ಲೈವ್ ಆಗಿ ಮಾಡ್ತಾ ಇದೀವಿ. ಸೊ 8 ಮೆಂಬರ್ಸ್ ಇರುವಂತ ಒಂದ್ ರಾಫ್ಟ್ ಅಲ್ಲಿ ಇಲ್ಲಿ ಬೋಟಿಂಗ್ ಮಾಡಿಸ್ತಾರೆ. Ready guys, 1 2 3 jump out, jump. हाथ पकड़ के kick your legs, पैर को मारो जोर से, come on, shouting करो पानी को, come on. Very good, very good. आप भाई पानी को पीछे से आगे आना, back to front, yes. Very good, well try. ಸೊ ಅಲ್ಲಿ ನೀವು ನೋಡಬಹುದು ಕಾಯಾಕಿಂಗ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ನೀವು ಸಿಂಗಲ್ ಕಾಯಾಕಿಂಗು ಮಾಡಬಹುದು ಅಥವಾ ಇಬ್ರು ಕೂಡ ಕಾಯಾಕಿಂಗ್ ಮಾಡಬಹುದು. ಅದೇ ರೀತಿ ಮುಂದ್ಗಡೆ ಏನ್ ನೋಡ್ತಾ ಇದ್ದೀರಾ ಅದನ್ನೇ ವಾಟರ್ ರೋಲರ್ ಜಾರ್ಬಿಂಗ್ ಅಂತ ಹೇಳ್ತಾರೆ. ಸೊ ನೀವು ವಾಟರ್ ರೋಲರ್ ಜಾರ್ಬಿಂಗು ಮಾಡಬಹುದು. ಅದೇ ರೀತಿ ಇಲ್ಲಿ ನಿಮ್ಗೆ ರಿವರ್ ಜಿಪ್ ಲೈನು ಬರುತ್ತೆ, ರಿವರ್ ಜಿಪ್ ಲೈನು ಮಾಡ್ಕೋಬಹುದು. ಆಮೇಲೆ ನೀವು ರಾಫ್ಟಿಂಗು ಮಾಡ್ಕೋಬಹುದು. ಸೊ ಬೇರೆ ಆಕ್ಟಿವಿಟಿ ಪಾಯಿಂಟ್ ಗಿಂತ ಇಲ್ಲಿ ಏನಿದೆ ಅಂದ್ರೆ ಇಲ್ಲಿ ನಿಮ್ಗೆ 8 to 10 ವಾಟರ್ ಆಕ್ಟಿವಿಟಿ ಸಿಗುತ್ತೆ. ಅದೇ ರೀತಿ ನೀವೇನಾದ್ರೂ ನೀರಿಗೆ ಹೆದರ್ತಾ ಇದ್ರೆ ಇಲ್ಲಿ ನಿಮ್ಗೆ 360 ನಿಮ್ಗೆ ಮ್ಯಾಗಡೆ ಸ್ಕೈ ಸೈಕ್ಲಿಂಗ್ ಸಿಗುತ್ತೆ. ಆಮೇಲೆ ಲ್ಯಾಂಡ್ ಜಿಪ್ ಲೈನ್ ಇರುತ್ತೆ. ಇಲ್ಲಿ ನೋಡ್ತಿರೋ ಹಂಗೆ ನಿಮ್ಗೆ 360 ಡಿಗ್ರಿ ಸೈಕ್ಲಿಂಗ್ ಇದೆ. ಅದೇ ರೀತಿ ಜಾಯಿಂಟ್ ಸ್ವಿಂಗ್ ಇದೆ. ನೀವೇನಾದ್ರೂ ನೀರಿಂದ ಹೆದರ್ತಾ ಇದ್ರೆ ನೀವು ಲ್ಯಾಂಡ್ ಅಲ್ಲಿ ಇದ್ಕೊಂಡು ಈ ರಿವರ್ ಆಕ್ಟಿವಿಟಿನೆಲ್ಲ ನೀವು ಇಲ್ಲಿ ಮಾಡ್ಕೋಬಹುದು. ಇದರಲ್ಲಿ ಏನ್ ಫೆಸಿಲಿಟಿ ಇದೆ ಸರ್? ಫೆಸಿಲಿಟಿ ಅಂದ್ರೆ ಸರ್ ಇದರಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿಂದ ನೀವು ಪೂಲ್ ಇವು ನೋಡ್ಬೋದು ಸರ್. ಚೆನ್ನಾಗಿದೆ ಸರ್ ಇದು. ಎಸ್ ಸರ್. ನೀವು ಆರಾಮಾಗಿ ಇಲ್ಲಿ ಕುತ್ಕೊಂಡು ಈವ್ನಿಂಗ್ ಆಗಲಿ ಮಾರ್ನಿಂಗ್ ಆಗಲಿ ಹೈ ಟೀ ಮಾಡಬಹುದು ಅಥವಾ ಈವ್ನಿಂಗ್ ಕಾಕ್ಟೇಲ್ ಪಾರ್ಟೀಸ್ ಲೈಕ್ ಕುತ್ಕೊಂಡು ಹ್ಯಾಂಗ್ ಔಟ್ ಮಾಡಬಹುದು. ಈಗ ನಿಮ್ಗೆ ಇಲ್ಲಿ ಪೂರಾ LED ಸ್ಟ್ರಿಪ್ ಲೈಟ್ ಇರುತ್ತೆ, ಲೈಟ್ಸ್ ಇರುತ್ತೆ, ಪೂಲ್ ವ್ಯೂ ಲೈಟ್ಸ್ ಇರುತ್ತೆ. ಇದು ಫ್ರಂಟ್ ಸೈಡ್. ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ ಪೂಲ್ ವ್ಯೂ ಬರುತ್ತೆ, ಬಟ್ ಫ್ರಂಟ್ ಸೈಡ್ ಅಲ್ಲಿ ನಿಮ್ಗೆ ಲೇಕ್ ವ್ಯೂ ಬರುತ್ತೆ. ಬನ್ನಿ ಸರ್ ತೋರಿಸ್ತೀನಿ. ಇದು ಬಂದ್ಬಿಟ್ಟು ನ್ಯಾಚುರಲ್ ವಾಟರ್ ಸರ್. ಇದು ವರ್ಷ ಪೂರ್ತಿ ಇದೇ ಫ್ಲೋ ಅಲ್ಲಿ ಹರಿತಾ ಇರುತ್ತೆ. ನೀವು ಆರಾಮಾಗಿ ಫ್ರಂಟ್ ಅಲ್ಲಿ ಕುತ್ಕೊಂಡು ಇದ್ರ ವೈಪ್ ತಗೋಬಹುದು. ಅದೇ ರೀತಿ ನೀವೇನಾದ್ರೂ ಫ್ಯಾಮಿಲಿ ಜೊತೆ ಹ್ಯಾಂಗ್ ಔಟ್ಸ್ ಮಾಡೋದಿದ್ರೆ, ಏನಾದ್ರು ಕಾಕ್ಟೇಲ್ ತಗೊಳ್ಳೋದಿದ್ರೆ ಮಹಾರಾಜ ಜೋಧ್ಪುರಿ ಟೆಂಟ್ಸ್ ಅಂತೇಳಿ ಬಿಗ್ ಟೆಂಟ್ಸ್. ನೀವು ಹೊರಗಡೆ ವೈಬ್ ನೋಡ್ತಾ ಇದ್ದೀರಾ, ಎಷ್ಟು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೀವು ಇಲ್ಲಿ ಬಂದ್ಬಿಟ್ಟು ನಿಮ್ ಫ್ಯಾಮಿಲಿ ಜೊತೆ ಈಗ ಆರಾಮಾಗಿ ಕುತ್ಕೊಂಡು ಟೀ ಕಾಫಿ ಆಗಿರ್ಬೋದು ಅಥವಾ ಮೊಕ್ಟೇಲ್ ಆಗಿರ್ಬೋದು, ನೀವು ರಿವರ್ ವ್ಯೂ ನ ನೋಡ್ತಾ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಸರ್. ಇದೇನ್ ನೇಚರ್ ಇದೆ ಸರ್, ನಾವು ಇದನ್ನ ನೇಚರ್ ನ ಎಲ್ಲೂ ಡಿಸ್ಟರ್ಬ್ ಮಾಡ್ದೇನೆ ಅದು ಲೈವ್ ಆಗಿ ಹೇಗಿದೆ ಹಾಗೆ ಇಟ್ಟಿದ್ದೀವಿ. ಮಾರ್ನಿಂಗ್ ಆಗಿರ್ಬೋದು, ಈವ್ನಿಂಗ್ ಆಗಿರ್ಬೋದು. ಈಗ ಚಳಿಗಾಲ ಆಗಿರೋದ್ರಿಂದ ನಿಮ್ಗೆ ಫುಲ್ ಫಾಗಿ ಇರುತ್ತೆ. ಐದರ್ 7 o'clock ಮಾರ್ನಿಂಗ್ ಟೀ ಕುಡೀರಿ ಅಥವಾ ಈವ್ನಿಂಗ್ 7 o'clock ಹಾಟ್ ತಗೊಳ್ಳಿ. ಇದು ತುಂಬಾ ಚೆನ್ನಾಗಿರುತ್ತೆ ಸರ್ ನಿಮ್ಗೆ ಎಂಜಾಯ್ ಮಾಡ್ಲಿಕ್ಕೆ. ಗುಡ್ ಆಫ್ಟರ್ನೂನ್ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾವು ಎಕ್ಸ್ಪೋಸ್ ಬಿಸ್ನೆಸ್ ಟೀಮ್ ಇಂದ ಬಂದಿದ್ದೀವಿ. ಹೌದಾ ಸರ್. ಸೊ ನಿಮ್ಮ ರಿಸಾರ್ಟ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ಳಿ. ಯಾಕೆ ಗಣೇಶ್ ಗುಡಿಯಲ್ಲಿ ಇಷ್ಟು ರಿಸಾರ್ಟ್ ಇದೆ, ಅದೆಲ್ಲ ಬಿಟ್ಟು ನಿಮ್ ಕಡೆ ಯಾಕೆ ಬರಬೇಕು, ಏನ್ ಸ್ಪೆಷಾಲಿಟಿ ಇದೆ ನಿಮ್ ರಿಸಾರ್ಟ್ ಅಲ್ಲಿ ಸ್ವಲ್ಪ ತಿಳಿಸ್ಕೊಳ್ಳಿ. ಓಕೆ ಸರ್. ಫಸ್ಟ್ ವೆಲ್ಕಮ್ ಟು ಅಶೋಕ ಜಂಗಲ್ ರಿವರ್ ರಿಸಾರ್ಟ್. ಸೊ ನಮ್ಮ ರೆಸಾರ್ಟಿಗೆ ಬಂದಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು. ಆಕ್ಚುಲಿ ಇದು ಅಶೋಕ ಜಂಗಲ್ ರಿವರ್ ರಿಸಾರ್ಟ್ ಅನ್ನೋದು ಪಾಸ್ಟ್ 2 years ಇಂದ ಈ ನಿಯರ್ ಬೈ ಒಳಗಡೆ ಜಾಸ್ತಿ ಕಾಸ್ಟ್ಲಿನೂ ಅಲ್ಲ ಅಥವಾ ಒಂದು ಮಿಡ್ ರೇಂಜ್ ಒಳಗಡೆ ಒಂದು ಜನರಿಗೆ ಒಂದು ರೆಸಾರ್ಟ್ ಫೀಲ್ ಕೊಡಬೇಕಂತೇಳಿ ಪಾಸ್ಟ್ 2 years ಇಂದ ನಾವು ಸರ್ವಿಸ್ ಕೊಡ್ತಾ ಇದೀವಿ. ಸೊ ನಮ್ಮಲ್ಲಿ ನಾನ್ AC ರೂಮ್ ಇಂದ AC ಡಾರ್ಮೆಟರೀಸ್ ಇಂದ ಮಹಾರಾಜ ಜೋಧ್ಪುರಿ ಟೆಂಟ್ಸ್ ಆಗಿರ್ಬೋದು ಅಥವಾ ಎಕ್ಸಿಕ್ಯೂಟಿವ್ ಪೂಲ್ ರೂಮ್ಸ್ ಆಗಿರ್ಬೋದು, ಒಂದು 6 types ಆಫ್ ಕೆಟಗರಿ ರೂಮ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಸೊ ಇಲ್ಲಿ ಮೇನ್ ನೀವು ಗಣೇಶ್ ಗುಡಿಗೆ ಯಾಕೆ ಬರಬೇಕು, ಅಶೋಕಾಗೆ ಯಾಕೆ ಬರ್ಬೇಕಂದ್ರೆ ಇಲ್ಲಿ ಒಂದು ನಿಮ್ಗೆ ಸರ್ವಿಸ್ ಚೆನ್ನಾಗಿ ಸಿಗುತ್ತೆ, ಆಮೇಲೆ ರೂಮ್ ಆಗಿರ್ಬೋದು, ಆಮೇಲೆ ಫುಡ್ ಕ್ವಾಲಿಟಿ ಆಗಿರ್ಬೋದು, ಇದೆಲ್ಲ ನಿಮ್ಗೆ ಎಕ್ಸ್ಟ್ರೀಮ್ಲಿ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಇಂಡಿಯಾದಲ್ಲಿ ಇರೋದು 2 ಪಾಯಿಂಟ್ ಇದೆ ಸರ್ ರಾಫ್ಟಿಂಗ್. ಒಂದು ಋಷಿಕೇಶ್ ಬಿಟ್ರೆ ಗಣೇಶ್ ಗುಡಿ. ಸೊ ನಿಯರ್ ಬೈ 50 kilometers ನೀವು ಎಲ್ಲೇ ಸ್ಟೇ ಮಾಡಿದ್ರು ನೀವು ರಿವರ್ ಆಕ್ಟಿವಿಟಿಗೆ ರಾಫ್ಟಿಂಗಿಗೆ ಇಲ್ಲೇ ಗಣೇಶ್ ಗುಡಿಗೆ ಬರಬೇಕು. ಸೊ ನಾವು ಹಾರ್ಡ್ಲಿ 1 kilometer ಡಿಸ್ಟೆನ್ಸ್ ಇದೇವಿ ರಿವರ್ ಆಕ್ಟಿವಿಟಿಯಿಂದ. ಸೊ ನಿಮ್ಗೆ ಇಲ್ಲಿ ಬಂದ್ರೆ ಹಾರ್ಡ್ಲಿ 2 minutes 5 minute ಡ್ರೈವ್ ಅಲ್ಲಿ ನೀವು ಆಕ್ಟಿವಿಟಿ ಮುಗಿಸ್ಕೊಂಡು ಬರ್ಬೋದು. ಸೊ ಆಮೇಲೆ ಬರ್ಡ್ ವಾಚಿಂಗ್ ಸಲುವಾಗೂ ಬರ್ಬೋದು ಸರ್. ಇಲ್ಲಿ ನಿಮ್ಗೆ 4 ವೆರೈಟೀಸ್ ಆಫ್ ಹಾರ್ನ್ಬಿಲ್ ಬರ್ಡ್ ಸಿಗುತ್ತೆ. ಸೊ ಆ ಪ್ರಜಾತಿ ನಮ್ಮಲ್ಲೇ ಇರೋದು. ಸೊ ಆಮೇಲೆ ಇಲ್ಲಿ ನಿಮ್ಗೆ ಎಲ್ಲಾ ರೀತಿ ಜಂಗಲ್ ಸಫಾರಿ ಮಾಡ್ಬೋದು. ಲಾಯನ್ಸ್ ಬಿಟ್ರೆ ಬಾಕಿ ಎಲ್ಲ ವೈಲ್ಡ್ ಎನಿಮಲ್ ನಿಮ್ಗೆ ಇಲ್ಲಿ ಅವೈಲೇಬಲ್ ಇದೆ. ನೀವು ಇಲ್ಲಿಂದ 25 kilometerಗೆ ಜಂಗಲ್ ಸಫಾರಿಗೂ ಹೋಗ್ಬೋದು. ಆಮೇಲೆ ನಿಮ್ಗೆ 27 kilometer ರೇಡಿಯಸ್ ಒಳಗಡೆ ಮೋರ್ ದೆನ್ 7 ಸೈಟ್ ಸೀನ್ ಸಿಗುತ್ತೆ ಸರ್ ಇಲ್ಲಿ. ಸೊ ಇದು ನಮ್ದು ರೆಸಾರ್ಟ್ ಏನಿದೆ ಇದು ಮಿಡ್ಲ್ ಆಫ್ ದಿ ಇದ್ರೊಳಗಡೆ ಇದೆ, ಅಂದ್ರೆ ಸೆಂಟರ್ ಆಫ್ ದಿ ಪಾಯಿಂಟ್ ಒಳಗಿದೆ. ಇಲ್ಲಿಂದ ನೀವು 25 kilometer ರೇಡಿಯಸ್ ಒಳಗಡೆ ನೀವು ರಿವರ್ ಆಕ್ಟಿವಿಟಿ ನೀವು ಕವರ್ ಮಾಡ್ಕೋಬಹುದು. ತಿರ್ಗಾ ಇಲ್ಲಿ ಸೂಪರ್ ಡ್ಯಾಮ್ ಇದೆ, ನೀವು ಡ್ಯಾಮಿಗೆ ವಿಸಿಟ್ ಮಾಡಬಹುದು. ತಿರ್ಗಾ ನೀವು ಸೈಡ್ ಸೀನ್ ಕವರ್ ಮಾಡ್ಕೋಬಹುದು. ಸೊ ಇಲ್ಲಿ ಬರ್ಡ್ ವಾಚಿಂಗ್ ಮಾಡಬಹುದು, ಸಫಾರಿ ಮಾಡಬಹುದು. ಸೊ ಎಲ್ಲ ನಿಮ್ಗೆ 25 kilometer ರೇಡಿಯಸ್ ಒಳಗೆ ಸಿಕ್ಬಿಡುತ್ತೆ. ಸೊ ಇಲ್ಲಿ ನಿಯರ್ ಬೈ ನೀವು ರೂಮ್ ಮಾಡೋದ್ರಿಂದ ನಿಮ್ದು ಲಂಚ್ ಟೈಮ್ ಆಗಲಿ ಅಥವಾ ನೀವು ಇನ್ನೊಂದಿನ ರೂಮ್ ಎಕ್ಸ್ಟೆಂಡೆಡ್ ಮಾಡುವಂತ ಪ್ರಾಬ್ಲಮ್ಸ್ ಇರಲ್ಲ.
ನೀವೇನಾದ್ರೂ ದೂರ ನೀವು ರೂಮ್ ಸ್ಟೇ ಮಾಡಿದ್ರೆ ಸೊ ನಿಮ್ಗೆ ಲಂಚ್ ಟೈಮ್ ಮಿಸ್ ಆಗ್ಬಹುದು ಅಥವಾ ನಿಮ್ಗೆ ವಾಟರ್ ಆಕ್ಟಿವಿಟಿ ಮಿಸ್ ಆಗ್ಬಹುದು. ಸೊ ಕೆಲವೊಂದ್ಸತಿ ಸಾಟರ್ಡೆ ಸಂಡೇ ಇಲ್ಲಿ ಕ್ರೌಡ್ ಬಹಳ ಇರುತ್ತೆ. ಸೊ ನೀವು ಅಶೋಕ ಜಂಗಲ್ ರಿವರ್ ರಿಸಾರ್ಟ್ ನೀವು ಸ್ಟೇ ಮಾಡಿದ್ರೆ ಅಂದ್ರೆ ನೀವು ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋ ಜರುತ್ತಿಲ್ಲ ಸರ್. ಒಂದು ಬ್ಯಾಗ್ ನೀವು ಕ್ಯಾರಿ ಮಾಡಿದ್ರೆ ಸಾಕು. ಇಲ್ಲಿ ಲಂಚು, ಡಿನ್ನರು, ಬ್ರೇಕ್ಫಾಸ್ಟ್ ಎಲ್ಲ ವೆಜ್ ನಾನ್ ವೆಜ್ ಅನ್ಲಿಮಿಟೆಡ್ ಬಫೆ ಇರುತ್ತೆ. ನಿಮ್ಗೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ರೇನ್ ಡ್ಯಾನ್ಸ್ ಇರುತ್ತೆ, ಕ್ಯಾಂಪ್ ಫೈರ್ ಇರುತ್ತೆ, ಆಲ್ ಇಂಡೋರ್ ಗೇಮ್ಸ್ ನಿಮ್ಗೆ ಅವೈಲೇಬಲ್ ಇರುತ್ತೆ. ಅರ್ಲಿ ಮಾರ್ನಿಂಗ್ 7 o'clock ನಮ್ಮ ಕಡೆಯಿಂದ ನಿಮಗೆ ನೇಚರ್ ವಾಕ್ ಇರುತ್ತೆ. ಅದು ಎಂಡಿಂಗ್ ಪಾಯಿಂಟ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ ಸರ್. ಅದೇ ರೀತಿ ಸರ್ವಿಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಅದೆಲ್ಲ ನಿಮ್ಗೆ ವೆಲ್ ಮೇಂಟೈನ್ಡ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನೀವು ಅಶೋಕಕ್ಕೆ ಬಂದ್ರೆ ನೀವು ನಮಗೊಂದು ಸರ್ವ್ ಮಾಡ್ಲಿಕ್ಕೆ ಅವಕಾಶ ಕೊಟ್ರೆ ನಾವು ಅದನ್ನ ಪ್ರೂವ್ ಮಾಡಬಹುದು. ಸೊ ವೆಲ್ಕಮ್ ಟು ಅಶೋಕ ಜಂಗಲ್. ಥ್ಯಾಂಕ್ ಯು ಸರ್, ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಅದಾಗಳು ನೀವು ಎಷ್ಟೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ವೆಲ್ಕಮ್. ಇದೆಲ್ಲ ನೀವು ತಿಳಿಸ್ಕೊಟ್ಟಿದ್ರಲ್ಲ, ಅದೆಲ್ಲ ನೀವು ನಮ್ಮ ವ್ಯೂವರ್ಸ್ಗೋಸ್ಕರ ಎಲ್ಲ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಆಕ್ಟಿವಿಟೀಸ್ ನ ರೂಮ್ ನ ಎಲ್ಲ ತೋರಿಸ್ಕೊಡ್ತೀರಾ ಸರ್? 100% ಸರ್. ನಮ್ಮಲ್ಲಿ ರೂಮಲ್ಲಿ ಯಾವ್ಯಾವ ಕ್ಯಾಟಗರೀಸ್ ಇದೆ, ಯಾವ್ಯಾವ ರೂಮ್ಸ್ ಕ್ಯಾಟಗರಿಯಲ್ಲಿ ನೀವು ಎಷ್ಟು ನಂಬರ್ಸ್ ಆಫ್ ಜನ ಉಳ್ಕೋಬಹುದು, ಆಮೇಲೆ ರಿವರ್ ಆಕ್ಟಿವಿಟಿ ಯಾವ್ಯಾವ ರೀತಿ ಆಕ್ಟಿವಿಟಿ ಆಗುತ್ತಾ ಅದನ್ನ ನಿಮ್ಗೆ ಲೈವ್ ಆಗಿ ಕರ್ಕೊಂಡು ಹೋಗಿ ಅಲ್ಲಿ ತೋರಿಸ್ತೇವೆ. ಆಮೇಲೆ ಇಲ್ಲಿ ಏನ್ ನಮ್ಮ ಇದು 12 ಚೆಕ್ ಇನ್ ಇರುತ್ತೆ ಸರ್, ನೆಕ್ಸ್ಟ್ 11 ಚೆಕ್ಔಟ್ ಇರುತ್ತೆ. ಸೊ 12 to 11 ಏನೇನು ಅವೈಲೇಬಿಲಿಟಿ ಇರುತ್ತೆ ಅದನ್ನೆಲ್ಲ ನಿಮ್ಗೆ ಲೈವ್ ಅಲ್ಲೇ ತೋರಿಸ್ತೀವಿ. ಸೊ ಪ್ಲೀಸ್ ಕಮ್ ಸರ್. ಓಕೆ ಸರ್, ಇದು ಎಸಿ ರೂಮ್ ನಾನ್ ಎಸಿ ರೂಮ್? ಸರ್ ಇದು ಬಂದ್ಬಿಟ್ಟು ನಾನ್ ಎಸಿ ಕ್ಯಾಟಗರಿ ರೂಮ್ ಇದೆ. ಆಕ್ಚುಲಿ ನಮ್ಮ ಪ್ರಾಪರ್ಟಿಯಲ್ಲಿ ಮೊದಲು ಎಲ್ಲ ಎಸಿ ರೂಮೇ ಇದ್ದಿತ್ತು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನವೆಂಬರ್ ಇಂದ ಜನವರಿ ತನಕ ಫುಲ್ ಚಿಲ್ಡ್ ಇರುತ್ತೆ. ಸೊ ಬಹಳಷ್ಟು ಜನ ಅವಾಗ ನಮ್ಗೆ ನಾನ್ ಎಸಿ ರೂಮ್ ಇದ್ರೆ ಬೆಟರ್ ಆಗುತ್ತೆ ಸರ್ ಅಂತ ಕೇಳ್ತಾರೆ. ಸೊ ಆ ಒಂದು ಉದ್ದೇಶದಿಂದ ಇದನ್ನ ನಾನ್ ಎಸಿ ಕಪಲ್ ರೂಮ್ ಮಾಡಿದೇವಿ ಇದರಲ್ಲಿ. ಸೊ ಇದು ನಂಬರ್ ಆಫ್ ಪ್ಯಾಕ್ಸ್ 2 ಮೆಂಬರ್ಸ್ ಇರ್ತಾರೆ. ಇನ್ ಕೇಸ್ ಅದ್ರಲ್ಲಿ ಏನಾದ್ರು ಎಕ್ಸ್ಟ್ರಾ ಆದ್ರೂ 3 ಮೆಂಬರ್ಸ್ ಆದ್ರೂ ಒಂದು ಎಕ್ಸ್ಟ್ರಾ ಬೆಡ್ಡಿಂಗ್ ಅಟ್ ನೈಟ್ ಟೈಮ್ ಅಲ್ಲಿ ನಾವು ಪ್ರೊವೈಡ್ ಮಾಡ್ಕೊಡ್ತೀವಿ. ಸೊ ಇದು ನಾನ್ ಎಸಿ ರೂಮ್ ಕ್ಯಾಟಗರಿ. ಇದರಲ್ಲಿ ನಿಮ್ಗೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಸೊ ಅದೇ ರೀತಿ ನಾವು ಹಾಟ್ ವಾಟರ್ ಗೆ ಗೀಸರ್ ಇದೆ ಸರ್ ನಮ್ಮಲ್ಲಿ. ಸೊ 24 hours ನಿಮ್ಗೆ ಹಾಟ್ ವಾಟರ್ ಸಿಗುತ್ತೆ. ಸೊ ನೀವು ಒಂದ್ ಬಟನ್ ಹೊಡೆದ್ರೆ ನಿಮ್ಗೆ 5 minutes ಅಲ್ಲಿ ಹಾಟ್ ವಾಟರ್ ಸಿಗುತ್ತೆ. ಓಕೆ, ಇದ್ ಬಿಟ್ಟು ಮತ್ತೆ ಬೇರೆ ಎಸಿ ರೂಮ್ಸ್ ಇದೆ? ಎಸ್ ಸರ್, ನಮ್ಮಲ್ಲಿ ಮತ್ತೆ ಎಸಿ ರೂಮ್ ಕ್ಯಾಟಗರೀಸು ಇದೆ. ಸೊ ನಾನು ನಿಮ್ಗೆ ಶೋ ಮಾಡ್ತೀನಿ ಸರ್. ಇದು ಎಸಿ ರೂಮಾ? ಹೌದು ಸರ್, ಇದು ಎಕ್ಸಿಕ್ಯೂಟಿವ್ ಪೂಲ್ ರೂಮ್ ಅಂತ ಬರುತ್ತೆ. ಇದು ವಿತ್ ಎಸಿ ಬರುತ್ತೆ ಸರ್. ಏರಿಯಾನು ನಿಮ್ಗೆ ವೈಡರ್ ಬರುತ್ತೆ. ಇದರಲ್ಲಿ ಏನ್ ಫೆಸಿಲಿಟಿ ಇದೆ ಸರ್? ಫೆಸಿಲಿಟಿ ಅಂದ್ರೆ ಸರ್ ಇದರಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿಂದ ನೀವು ಪೂಲ್ ನೋಡ್ಬೋದು ಸರ್. ಸ್ವಿಮ್ಮಿಂಗ್ ಪೂಲ್ ಅದು ಸರ್? ಇದು ಸ್ವಿಮ್ಮಿಂಗ್ ಪೂಲ್ ವಿವೇಕ್ ಬರುತ್ತೆ ನಿಮ್ಗೆ. ಸೊ ಇಲ್ಲಿ ಕುತ್ಕೊಂಡು ನೀವು ಪೂಲ್ ವೈಪ್ ನೋಡ್ಬೋದು. ಅದೇ ರೀತಿ ನಮ್ಗೆ ರಾತ್ರಿಗೆ ನಿಮ್ಗೆ LED ಸ್ಟ್ರಿಪ್ಸ್, LED ಲೈಟ್ಸ್, ಪೂಲ್ ಲೈಟ್ಸ್ ಎಲ್ಲ ಇರುತ್ತೆ. ಹೌದಾ ಸರ್? ನೀವು ಇಲ್ಲಿ ಕುತ್ಕೊಂಡು ಮತ್ತೆ ಚೆನ್ನಾಗಿ ಬೇಕಾದ್ರೆ ಹ್ಯಾಂಗ್ ಔಟ್ಸ್ ಮಾಡ್ಬೋದು. ಹೌದಾ ಸರ್? ಸರ್, ಪೂಲ್ ವ್ಯೂ ಅಲ್ಲಿ ಇನ್ನೊಂದು ರೂಮ್ ಇದೆ ಅಂತ ಹೇಳಿದ್ರಲ್ಲ, ಅದು ಯಾವ? ಎಸ್ ಸರ್, ನಾವು ಎಕ್ಸಿಕ್ಯೂಟಿವ್ ಪೂಲ್ ರೂಮ್ ಅಲ್ಲಿ ನಮ್ದು ಇನ್ನೊಂದು ಎಕ್ಸಿಕ್ಯೂಟಿವ್ ಪೂಲ್ ರೂಮ್ ವಿತ್ ಸಿಟ್ ಔಟ್ ಅಂತ ಬರುತ್ತೆ. ಅಲ್ಲಿ ನೀವು ಹೊರಗಡೆ ಕುತ್ಕೊಂಡು ಚಿಲ್ ಮಾಡ್ಬೋದು. ಬನ್ನಿ ಸರ್ ನೀವು. ಚೆನ್ನಾಗಿದೆ ಸರ್ ಇದು. ಎಸ್ ಸರ್, ನೀವು ಆರಾಮಾಗಿ ಇಲ್ಲಿ ಕುತ್ಕೊಂಡು ಈವ್ನಿಂಗ್ ಆಗಲಿ ಮಾರ್ನಿಂಗ್ ಆಗಲಿ ಹೈ ಟೀ ಮಾಡ್ಬೋದು, ಅಥವಾ ಈವ್ನಿಂಗ್ ಕಾಕ್ಟೇಲ್ ಪಾರ್ಟೀಸ್ ಲೈಕ್ ಕುತ್ಕೊಂಡು ಹ್ಯಾಂಗ್ ಔಟ್ ಮಾಡ್ಬೋದು. ತಿರ್ಗಾ ನಿಮ್ಗೆ ಇಲ್ಲಿ ಪೂರಾ LED ಸ್ಟ್ರಿಪ್ ಲೈಟ್ ಇರುತ್ತೆ, ಲೈಟ್ಸ್ ಇರುತ್ತೆ, ಪೂಲ್ ಲೈಟ್ಸ್ ಇರುತ್ತೆ. ಸೊ ಚೆನ್ನಾಗಿ ನೀವು ಫ್ಯಾಮಿಲಿ ಕರ್ಕೊಂಡು ಅಥವಾ ಫ್ರೆಂಡ್ಸ್ ಕರ್ಕೊಂಡು ಚೆನ್ನಾಗಿ ಹ್ಯಾಂಗ್ ಔಟ್ ಮಾಡ್ಬೋದು. ಕುತ್ಕೊಂಡು ಫೀಲ್ ಮಾಡಿ ಸರ್ ಇಲ್ಲಿ. ಚೆನ್ನಾಗಿದೆ ಸರ್ ಇಲ್ಲಿಂದ ವ್ಯೂ. ಎಸ್ ಸರ್, ಬಹಳ ನೇಚರಿ ವೈಬ್ ಇದೆ ಸರ್ ಇಲ್ಲಿ. ಎಸ್ ಸರ್, ನಿಮ್ಗೆ ಅರ್ಲಿ ಮಾರ್ನಿಂಗ್ ಆಗಿರ್ಬೋದು ಅಥವಾ ಈವ್ನಿಂಗ್ ಆಗಿರ್ಬೋದು ವೈಬ್ ಇನ್ನ ತುಂಬಾ ಚೆನ್ನಾಗಿದೆ ಸರ್. ಈಗ ಚಳಿಗಾಲ ಆಗೋದ್ರಿಂದ ನಿಮ್ಗೆ ಈವ್ನಿಂಗ್ ಆಗ್ಲಿ ಮಾರ್ನಿಂಗ್ ಆಗ್ಲಿ ಫುಲ್ಲಿ ಫಾಗಿ ಇರುತ್ತೆ ಸರ್. ಫಾಗಿ ಇರುತ್ತೆ. ಓಕೆ ಸರ್, ಈಗೇನ್ ಇದನ್ನ ನೋಡ್ತಾ ಇದ್ರಲ್ಲ ಸರ್, ಇದು ನಿಮಗೆ ಸ್ವಿಮ್ಮಿಂಗ್ ಪೂಲ್ ಇದೆ. ಈ ಸ್ವಿಮ್ಮಿಂಗ್ ಪೂಲ್ ಎಷ್ಟೇ ಚೆನ್ನಾಗಿದ್ರು ನಿಮ್ಗೆ ಇದೊಂದು ಆರ್ಟಿಫಿಷಿಯಲ್ ಅನಿಸುತ್ತೆ. ಇದ್ರಲ್ಲಿ ನಮ್ಮ ಹಿಂದ್ಗಡೆ ನ್ಯಾಚುರಲಿ ಒಂದು ಲೇಕ್ ವ್ಯೂ ಅಲ್ಲಿ ಪೂಲ್ ತರ ನಿಮ್ಗೆ ವೈಬ್ ಸಿಗುತ್ತೆ. ಬನ್ನಿ ಸರ್ ಅದನ್ನ ತೋರಿಸ್ತೀನಿ. ನಡೀರಿ ಸರ್. ಓಕೆ ಸರ್, ಈಗೇನ್ ನಮ್ದು ಎಕ್ಸಿಕ್ಯೂಟಿವ್ ಪೂಲ್ ರೂಮ್ ವಿತ್ ಸಿಟ್ ಔಟ್ ನೋಡಿದ್ರಲ್ಲ ಸರ್, ಇದು ಫ್ರಂಟ್ ಸೈಡ್. ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ ಪೂಲ್ ವ್ಯೂ ಬರುತ್ತೆ, ಬಟ್ ಫ್ರಂಟ್ ಸೈಡ್ ಅಲ್ಲಿ ನಿಮ್ಗೆ ಲೇಕ್ ವ್ಯೂ ಬರುತ್ತೆ. ಬನ್ನಿ ಸರ್ ತೋರಿಸ್ತೀನಿ. ಇದು ಬಂದ್ಬಿಟ್ಟು ನ್ಯಾಚುರಲ್ ವಾಟರ್ ಸರ್. ಇದು ವರ್ಷ ಪೂರ್ತಿ ಇದೇ ಫ್ಲೋ ಅಲ್ಲಿ ಹರಿತಾ ಇರುತ್ತೆ. ನೀವು ಆರಾಮಾಗಿ ಫ್ರಂಟ್ ಅಲ್ಲಿ ಕುತ್ಕೊಂಡು ಇದ್ರ ವೈಪ್ ತಗೋಬಹುದು. ಅದೇ ರೀತಿ ನೀವು ಏನಾದ್ರು ಫ್ಯಾಮಿಲಿ ಜೊತೆ ಹ್ಯಾಂಗ್ ಔಟ್ಸ್ ಮಾಡೋದಿದ್ರೆ, ಏನಾದ್ರು ಕಾಕ್ಟೇಲ್ ತಗೊಳ್ಳೋದಿದ್ರೆ ನೀವು ಆರಾಮಾಗಿ ನೀವು ತಗೋಬಹುದು ಸರ್. ಇಲ್ಲಿ ಆರಾಮ್ ಒಂದು 20 ಮೆಂಬರ್ 40 ಮೆಂಬರ್ಸ್ ಆರಾಮಾಗಿ ಕುತ್ಕೊಂಡು ನೀವು ಕಾಕ್ಟೇಲ್ ಎಲ್ಲ ಎಂಜಾಯ್ ಮಾಡಬಹುದು ಸರ್. ಈ ಹಳ್ಳದ ಸೌಂಡ್ ನಿಮ್ಗೆ ಕೇಳ್ತಾನೆ ಇರುತ್ತೆ. ಸೊ ನಿಮ್ಗೊಂಥರ ರಿಫ್ರೆಶಿಂಗ್ ಅನ್ಸುತ್ತೆ ಸರ್. ಇದೇನು ಸರ್ ರೂಮ್ ಅದೇನು ಸರ್? ಇದು ಬನ್ನಿ ಸರ್, ಇದನ್ನ ನೀವು ಅಲ್ಲೇ ಹೋಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ನಮ್ಮ ಪ್ರಾಪರ್ಟಿಯಲ್ಲಿ ಇಷ್ಟು ರೂಮ್ ನೋಡಿದ್ರಲ್ಲ, ಬಟ್ ನಮ್ಮ ಪ್ರಾಪರ್ಟಿ ಹೈಲೈಟ್ ಬಂದ್ಬಿಟ್ಟು ಇದು ಮಹಾರಾಜ ಜೋಧ್ಪುರಿ ಟೆಂಟ್ಸ್ ಅಂತೇಳಿ. ಬನ್ನಿ ಸರ್, ನಿಮ್ಗೆ ಹತ್ರದಿಂದಾನೇ ತೋರಿಸ್ತೀನಿ ಸರ್. ಇದು ನಾನು ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ಮಹಾರಾಜ ಜೋಧ್ಪುರಿ ಟೆಂಟ್ಸ್ ಅಂತೇಳಿ ಬಿಗ್ ಟೆಂಟ್ಸ್. ನೀವು ಹೊರಗಡೆ ವೈಬ್ ನೋಡ್ತಾ ಇದ್ದೀರಾ, ಎಷ್ಟು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೀವು ಇಲ್ಲಿ ಬಂದ್ಬಿಟ್ಟು ನಿಮ್ ಫ್ಯಾಮಿಲಿ ಜೊತೆ ಈಗ ಆರಾಮಾಗಿ ಕುತ್ಕೊಂಡು ಟೀ ಕಾಫಿ ಆಗಿರ್ಬೋದು ಅಥವಾ ಮೊಕ್ಟೇಲ್ ಆಗಿರ್ಬೋದು, ನೀವು ರಿವರ್ ವ್ಯೂನ ನೋಡ್ತಾ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಸರ್. ಇದೇನ್ ನೇಚರ್ ಇದೆ ಸರ್, ನಾವು ಇದನ್ನ ನೇಚರ್ನ ಎಲ್ಲೂ ಡಿಸ್ಟರ್ಬ್ ಮಾಡ್ದೇನೆ ಅದು ಲೈವ್ ಆಗಿ ಹೇಗಿದೆ ಹಾಗೆ ಇಟ್ಟಿದ್ದೀವಿ. ಮಾರ್ನಿಂಗ್ ಆಗಿರ್ಬೋದು, ಈವ್ನಿಂಗ್ ಆಗಿರ್ಬೋದು. ಈಗ ಚಳಿಗಾಲ ಆಗಿರೋದ್ರಿಂದ ನಿಮ್ಗೆ ಫುಲ್ ಫಾಗಿ ಇರುತ್ತೆ. ಐದರ್ 7 o'clock ಮಾರ್ನಿಂಗ್ ಟೀ ಕುಡೀರಿ ಅಥವಾ ಈವ್ನಿಂಗ್ 7 o'clock ಹಾಟ್ ತಗೊಳ್ಳಿ. ಇದು ತುಂಬಾ ಚೆನ್ನಾಗಿರುತ್ತೆ ಸರ್ ನಿಮ್ಗೆ ಎಂಜಾಯ್ ಮಾಡ್ಲಿಕ್ಕೆ. ಒಳಗಡೆ ತೋರಿಸ್ತೀನಿ ಬನ್ನಿ ಸರ್. ಸರ್ ಇದೇನ್ ನೋಡ್ತಾ ಇದ್ದೀರಲ್ಲ, ಇದೇ ಮಹಾರಾಜ ಜೋಧ್ಪುರಿ ಬಿಗ್ ಟೆಂಟ್ಸ್ ಅಂತ ಹೇಳ್ಬಿಟ್ಟು. ನೀವು ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ, ಅದಕ್ಕಿಂತ ಲಕ್ಸುರಿಯಸ್ ನಿಮ್ಗೆ ಇಲ್ಲಿ ಒಳಗಡೆ ಫೀಲ್ ಸಿಗುತ್ತೆ.
ಇಲ್ಲಿ ನಿಮಗೆ ಬೇರೆ ಟೆಂಟ್ ತರ ವಾಶ್ರೂಮ್ ಹೊರಗಡೆ ಸಿಗಲ್ಲ ಸರ್. ನಿಮ್ಗೆ ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಸಿಗುತ್ತೆ, ಮತ್ತೆ ನಿಮ್ಗೆ ಅಟ್ಯಾಚ್ ಗೀಸರ್ ಇದೆ ಇಲ್ಲಿ. ಸೊ ನಿಮ್ಗೆ 2 minutes ಅಲ್ಲಿ ಹಾಟ್ ವಾಟರ್ ಪ್ರೊವೈಡ್ ಮಾಡುತ್ತೆ. ಬೇರೆ ಕಡೆ ಎಲ್ಲ ಟೆಂಟ್ಸ್ ಅಲ್ಲಿ ಹೇಗಂದ್ರೆ ನಿಮ್ಗೆ ಹೊರಗಡೆ ವಾಶ್ರೂಮ್ ಮಾಡಿರ್ತಾರ, ಫ್ಯಾಮಿಲಿ ಗಿಮ್ಲಿ ಬಂದ್ರೆ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಇದರಲ್ಲಿ ನಿಮ್ಗೆ ಅಟ್ಯಾಚ್ ವಾಶ್ರೂಮ್ ಸಿಗೋದ್ರಿಂದ, ಮತ್ತೆ ಇದರಲ್ಲಿ ನಾಟ್ ಓನ್ಲಿ ಅಟ್ಯಾಚ್ ವಾಶ್ರೂಮ್, ನಿಮ್ಗೆ ವಿತ್ AC ಸಿಗುತ್ತೆ. ಇನ್ ಕೇಸ್ ನೀವು ಸಮ್ಮರ್ ಅಲ್ಲಿ ಇಲ್ಲಿ ಬಂದ್ರು ಸೊ ವಿತಿನ್ 10 minutes ಅಲ್ಲಿ ನಿಮ್ಗೆ ಫುಲ್ ಚಿಲ್ಡ್ ಆಗುತ್ತೆ. ಇನ್ ಕೇಸ್ ನೀವೇನಾದ್ರೂ ಚಳಿಗಾಲದಲ್ಲಿ ಬಂದ್ರೆ ಇಲ್ಲಿ 3 ಕಾಮನ್ ವಿಂಡೋ ಇಟ್ಟಿದ್ದೇವೆ ಸರ್. ನೀವು ಇದನ್ನ ಓಪನ್ ಇಟ್ಕೊಂಡು ನ್ಯಾಚುರಲ್ ವೆಂಟಿಲೇಷನ್ ತಗೋಬಹುದು. ಸೊ AC ಅವೈಲೇಬಿಲಿಟಿ ಇದೆ. ನ್ಯಾಚುರಲ್ ಆಗಿ ಏರ್ ವೆಂಟಿಲೇಷನ್ ಗೆ 3 ಕಾಮನ್ ವಿಂಡೋಸ್ ಇಟ್ಟಿದ್ದೇವೆ. ಸೊ ಅದ್ರಂದ್ರೆ ಇದನ್ನ ಮಾಡಬಹುದು ಸರ್. ಇದು ಕಪಲ್ಸ್ಗೆ ರೂಮ್ ಆಯ್ತು. ಇದ್ಬಿಟ್ಟು ಇವಾಗ ಗ್ರೂಪ್ ಬಂದ್ರೆ ಅದರಲ್ಲಿ ನಿಮ್ಗೆ ನಿಮ್ಮ ಹತ್ರ ಏನು ಆಪ್ಷನ್ ಇದೆ? ಎಸ್ ಸರ್, ನಮ್ಮಲ್ಲಿ ಗ್ರೂಪ್ಸ್ ಬಂದ್ರೆ, ಫ್ರೆಂಡ್ಸ್ ಗ್ರೂಪ್ ಬಂದ್ರೆ, ಕಾರ್ಪೊರೇಟ್ ಬಂದ್ರೆ ನಮ್ಮ ಹತ್ರ ಶೇರಿಂಗ್ ರೂಮ್ ಇದಾವೆ. 24 ಶೇರಿಂಗ್, 10 ಶೇರಿಂಗ್. ಸೊ ನಾನು ನಿಮ್ಗೆ ತೋರಿಸ್ತೀನಿ ಸರ್. ಓಕೆ ಸರ್, ತೋರಿಸಿ. ಓಕೆ ಬನ್ನಿ ಸರ್, ಪ್ಲೀಸ್ ಬನ್ನಿ. ನೀವು ಕೇಳಿದ್ರಲ್ಲ ಸರ್, ಫ್ರೆಂಡ್ಸ್ ಗ್ರೂಪ್ ಎಲ್ಲ ಬಂದ್ರೆ 10+ ಆ ರೀತಿ ಬಂದ್ರೆ ನೀವು ಯಾವ ರೀತಿ ಅಕಾಮಿಡೇಷನ್ ಇದೆ ಅಂತೇಳಿ. ಸೊ ಇದೆ ಸರ್, ಇದು ಬಂದ್ಬಿಟ್ಟು ನಮ್ದು 24 ಶೇರಿಂಗ್ AC ಡಾರ್ಮಿಟರೀಸ್ ಅಂತ ಬರುತ್ತೆ. ಸೊ ನೀವು 10+ ಬಂದ್ರು 15+ ಬಂದ್ರು ನಾವ್ ಇಲ್ಲಿ ಅಕಾಮಿಡೇಟ್ ಮಾಡ್ಕೊಡ್ತೇವೆ. ವಿತ್ AC ಇದೆ ಸರ್. ವಿತ್ AC ಇರುತ್ತೆ ಸರ್. ಇದಕ್ಕೆ ನಿಮ್ಗೆ ಯಾವ್ದೇ ರೀತಿ ವೆಂಟಿಲೇಷನ್ ಆಗ್ಲಿ ಅದ್ರದ್ದೇನು ಪ್ರಾಬ್ಲಮ್ಸ್ ಆಗೋದಿಲ್ಲ. ಮತ್ತೆ ಇದ್ರೊಳಗಡೆ ನಂಬರ್ ಆಫ್ ಪ್ಯಾಕ್ಸ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಅಟ್ಯಾಚ್ 3 ವಾಶ್ರೂಮ್ ಬರುತ್ತೆ ಇದ್ರಲ್ಲಿ. ಎಸ್ ಸರ್, ಅಟ್ಯಾಚ್ 3 ವಾಶ್ರೂಮ್ ಇದೆ. ನಿಮ್ಗೆ ವಾಶ್ರೂಮ್ ಏನು ಪ್ರಾಬ್ಲಮ್ ಆಗಲ್ಲ. ನಾನು ತೋರಿಸ್ತೀನಿ ಬನ್ನಿ. ಎಸ್ ಸರ್, ಇದು ಅಟ್ಯಾಚ್ 3 ವಾಶ್ರೂಮ್ ಬರುತ್ತೆ. ಸೊ ಇದು ಬಂದು ಫಸ್ಟ್ ಒನ್ ಸರ್, ಸೆಕೆಂಡ್ ಒನ್ ಮತ್ತೆ ಥರ್ಡ್ ಒನ್. ಇದರಲ್ಲಿ ಈಚ್ ರೂಮ್ ಅಲ್ಲೇ ನಿಮ್ಗೆ ಅಟ್ಯಾಚ್ ಗೀಸರ್ ಬರುತ್ತೆ. ಹಾಟ್ ವಾಟರ್ದು ಏನು ಇಶ್ಯೂ ಇಲ್ಲ ಸರ್. ವಿತಿನ್ 2 minutes ಅಲ್ಲಿ ಬಟನ್ ನೋಡಿದ್ರೆ ನಿಮ್ಗೆ ಹಾಟ್ ವಾಟರ್ ಸಿಗುತ್ತೆ ಸರ್. ಈಗೇನ್ ನೋಡಿದ್ರಲ್ಲ, ಈ ರೀತಿ 24 ಶೇರಿಂಗ್ದು AC ಡಾರ್ಮಿಟರೀಸ್ ನಮ್ಮ ಹತ್ರ 4 ಇದೆ ಸರ್. ಸೊ ನೀವು 90+ ಮೆಂಬರ್ಸ್ ಬಂದ್ರು ಈ ಲೇಕ್ ವಿವಿಗೆ ಈಗ 4 ರೂಮ್ ಅಲ್ಲಿ ಅಕ್ಯುಪೈಡ್ ಮಾಡಿದ್ರು ಸೊ ಇನಫ್ ಆಗುತ್ತೆ. ನಮ್ದು ಟೋಟಲ್ ಕೆಪಾಸಿಟಿ ಬಂದ್ಬಿಟ್ಟು 150+ ಇದೆ. ಸೊ ನೀವು 150+ ಇದ್ರು ನಾವು ಡಾರ್ಮಿಟರಿ ಆಗಿರ್ಬೋದು, ರೂಮ್ಸ್ ಆಗಿರ್ಬೋದು, ಎರಡನ್ನ ನಿಮ್ಗೆ ಅಕಾಮಿಡೇಟ್ ಮಾಡಿ ಕೊಡ್ತೀವಿ ಸರ್. ಸರ್, ನಿಮ್ಮ ಹತ್ರ ಕಾರ್ಪೊರೇಟ್ ಇವೆಂಟ್ಸ್ ಏನಾದ್ರು ಅರೇಂಜ್ಮೆಂಟ್ಸ್ ಆ ಥರ ಇಲ್ಲ? ಎಸ್ ಸರ್, ನಮ್ಮಲ್ಲಿ ಕಾರ್ಪೊರೇಟ್ ಇವೆಂಟ್ಸ್ ಬಂದ್ರು ಲೈಕ್ 40+, 80+, 100+ ಈ ರೀತಿ ನಮ್ಮ ಹತ್ರ ಕಾರ್ಪೊರೇಟ್ ಗೆಸ್ಟ್ ಬರ್ತಾರೆ. ಅವ್ರಿಗೋಸ್ಕರ ಇದು ಬ್ಯೂಟಿಫುಲ್ ಆಗಿರೋ ಲಾನ್ ಇದೆ ಸರ್. ಲಾನ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನಾನು ಹೇಳ್ದಂಗೆ ಇಲ್ಲೇನಾದ್ರೂ ಕಾರ್ಪೊರೇಟ್ ಬಂದ್ರೆ ಅಥವಾ ಯಾರಾದ್ರೂ ಡೀಲರ್ಸ್ ಮೀಟ್ ಅಥವಾ ಪ್ರೆಸ್ ಮೀಟ್ ಯಾವುದೇ ರೀತಿ ಬಂದ್ರು ಸೊ ಇದೇನ್ ಲಾನ್ ಇದೆ ಅಲ್ಲ ಸರ್, 150 ಮೆಂಬರ್ಸ್ಗೆ ನೀವು ಆರಾಮಾಗಿ ಸೆಟ್ರೇಟ್ ಮಾಡಬಹುದು. ಇಲ್ಲಿ ಲೈವ್ ಮ್ಯೂಸಿಕ್ ಆಗಿರ್ಬೋದು, LED ಸ್ಕ್ರೀನ್ ಆಗಿರ್ಬೋದು, ಕ್ಲಚರ್ ಟೇಬಲ್ ಸೆಟಪ್ ಆಗಿರ್ಬೋದು, ಆಮೇಲೆ ಕಾಕ್ಟೇಲ್ ಪಾರ್ಟಿಗೆ ಲೈವ್ ಕಾಕ್ಟೇಲ್ ಸೆಟಪ್ ಇರುತ್ತೆ, ಸ್ಟಾರ್ಟರ್ದೆಲ್ಲ ಸೆಟಪ್ ಇರುತ್ತೆ. ನೀವು ಯಾವ್ದೇ ರೀತಿ 40 ಆಗಿರ್ಬೋದು, 80 ಆಗಿರ್ಬೋದು, ಯಾವುದೇ ರೀತಿ ಗ್ರೂಪ್ಸ್ ಬಂದ್ರು ಅಥವಾ ಡೆಸ್ಟಿನೇಷನ್ ಮ್ಯಾರೇಜ್ ಆಗಿರ್ಬೋದು, ಹಲ್ದಿ ಆಗಿರ್ಬೋದು, ಫಂಕ್ಷನಲ್ ಆಗಿರ್ಬೋದು, ಯಾವುದೇ ಇತ್ತಂದ್ರೂ ಲಾನ್ ಆಗಿ ನೀವು ತುಂಬಾ ಚೆನ್ನಾಗಿ ಎಕ್ಸೆಸ್ ಮಾಡ್ಕೋಬಹುದು ಸರ್. ಸರ್, ನೀವು ಇವಾಗ ಡೆಸ್ಟಿನೇಷನ್ ವೆಡ್ಡಿಂಗ್ ಅಂತ ಹೇಳಿದ್ರಿ. ಎಸ್ ಸರ್, ಅದ್ರ ಬಗ್ಗೆ ಇಲ್ಲಿ ನಿಮ್ಮ ಹತ್ರ ಏನೇನು ಅರೇಂಜ್ಮೆಂಟ್ಸ್ ಇದೆ ಸರ್? ಸರ್, ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್. ಈಗ ನಮ್ಮ ಹತ್ರ ಡೆಸ್ಟಿನೇಷನ್ ಮ್ಯಾರೇಜ್, ಹಲ್ದಿ, ಫಂಕ್ಷನಲ್ ಆ ರೀತಿ ಬಂದ್ರೆ ಸೊ ಇದ್ರಲ್ಲಿ ನಮ್ಗೆ ಗ್ರೂಮಿಗೆ ಮತ್ತು ಬ್ರೈಡಿಗೆ ಅಂತಾನೆ 2 ರೂಮ್ ಇಟ್ಟಿದ್ದೇವೆ ಸರ್. ಸೊ ಹುಡುಗನ್ ಕಡೆಯಿಂದ ಒಂದು 50 ಮೆಂಬರ್ಸ್, ಹುಡುಗಿ ಕಡೆಯಿಂದ ಒಂದು 50 ಮೆಂಬರ್ಸ್ ಬಂದ್ರೆ ನಾನು ಆವಾಗಲೇ ನಿಮ್ಗೆ ತೋರಿಸ್ದಂಗೆ ನಮ್ಮ ಹತ್ರ ಡಾರ್ಮಿಟರೀಸ್ ಇದೆ, AC ಡಾರ್ಮಿಟರೀಸ್. ಸೊ 50 ಮೆಂಬರ್ಸ್ ಅಲ್ಲಿ 50 ಮೆಂಬರ್ಸ್ ಇಲ್ಲಿ ಇಳಿದು ಗ್ರೂಮ್ ಮತ್ತು ಬ್ರೈಡ್ಗೆ ಸಪರೇಟ್ ಆಗಿ ರೂಮ್ ಇರುತ್ತೆ. ಸೊ ಎಸ್ ಸರ್, ಪ್ಲೀಸ್ ಬನ್ನಿ ಸರ್, ಒಳಗಡೆಯಿಂದ ನಿಮ್ಗೆ ತೋರಿಸ್ತೀನಿ. ಇದು ಬಂದ್ಬಿಟ್ಟು ರೂಮ್ ಸರ್. ರೂಮು ಮತ್ತು ಬ್ರೈಡಿಗೆ 2 ಆಜು-ಬಾಜುಗೆ ರೂಮ್ ಬರುತ್ತೆ. ಸೊ ಈ ರೂಮ್ ಏನಂದ್ರೆ ಸರ್, ನಮ್ದು ಕಿಚನ್ ಆಗಿರ್ಬೋದು, ಆಮೇಲೆ ರೆಸ್ಟೋರೆಂಟ್ ಆಗಿರ್ಬೋದು, ಆಮೇಲೆ 4 ಡಾರ್ಮಿಟರೀಸ್, ಆಮೇಲೆ ಇದೇನು 2 ಕಪಲ್ ರೂಮ್ಸ್ ಇದೆ. ಇದು ಒಂದು ಪ್ಯಾಟರ್ನ್ ಒಳಗಿದೆ ಸರ್. ಇದು ರೆಡ್ ಸ್ಟೋನ್ ವಿತ್ ವುಡನ್ ಫಾಲ್ ಸೀಲಿಂಗ್. ಸೊ ಒಂದು ಪ್ಯಾಟರ್ನ್ ಅಲ್ಲಿ ಬರುತ್ತೆ ನಿಮ್ಗೆ. ಸೊ ನಾರ್ಮಲ್ ಕಿಂತಾನು ಇಲ್ಲಿ ನೀವು AC ಹಾಕ್ಲಿಲ್ಲ ಅಂದ್ರೂ ಈ ರೂಮ್ ನಿಮ್ಗೆ ಯಾವಾಗೂ ಚಿಲ್ಡೇ ಬರುತ್ತೆ. ಚೆನ್ನಾಗಿದೆ ಇದೆಲ್ಲ ಫೆಸಿಲಿಟಿ. ಸರ್, ಅಕಾಮಿಡೇಷನ್ಸ್ ಆಯ್ತು, ಇವಾಗ ಫುಡ್ ಇಂದೆಲ್ಲ ಅರೇಂಜ್ಮೆಂಟ್ ಎಲ್ಲಿದೆ ಸರ್? ಬನ್ನಿ ಸರ್, ನಮ್ದು 180+ ಕೆಪಾಸಿಟಿ ಇರುವಂತ ರೆಸ್ಟೋರೆಂಟ್ ಇದೆ. ಸೊ ನಾವು ಯಾವ ರೀತಿ ಅಕಾಮಿಡೇಟ್ ಮಾಡ್ತೀವಿ ಅಂತ ನಿಮ್ ಒಳಗಡೆಯಿಂದಾನೆ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ಪಾತ್ವೇ ಸರ್. ಸೊ ಇದೆಲ್ಲ ಹೈ ಚೇರ್, ಹೈ ಟೇಬಲ್ ಸಿಗುತ್ತೆ ನಿಮ್ಗೆ. ಇದರಲ್ಲಿ ಕುತ್ಕೊಂಡು ಈವ್ನಿಂಗ್ ಆಗ್ಲಿ ಮಾರ್ನಿಂಗ್ ಆಗ್ಲಿ ನೀವು ಆರಾಮ್ ಕುತ್ಕೊಂಡು ಇಲ್ಲಿ ಚಿಲ್ ಮಾಡಬಹುದು. ಸೊ ಇದು ಬಂದ್ಬಿಟ್ಟು ನಮ್ದು ರೆಸ್ಟೋರೆಂಟ್ ಸರ್. ಬನ್ನಿ ಸರ್, ನಾನು ನಿಮ್ಗೆ ಒಂದ್ ಸ್ವಲ್ಪ ರೆಸ್ಟೋರೆಂಟ್ ಇದನ್ನ ಮಾಡಿಸ್ತೇನೆ. ಸೊ ಇಲ್ಲಿ ನಮ್ದು ಬಫೆ ಸೆಟ್ ಆಗುತ್ತೆ ಸರ್. ಎಲ್ಲ ವೆಜ್ ಆಗಿರ್ಲಿ, ನಾನ್ ವೆಜ್ ಆಗಿರ್ಲಿ, ಇದೆಲ್ಲ ಬಫೆ ನಾವ್ ಇಲ್ಲಿ ಸೆಟ್ ಮಾಡ್ತೀವಿ. ಸೊ ಈ ರೆಸ್ಟೋರೆಂಟ್ ಬಂದ್ಬಿಟ್ಟು 3 ಟೈರ್ಡ್ AC ಇರುತ್ತೆ ನಿಮ್ಗೆ. ಇಲ್ಲಿಂದ ನೀವು ಕುತ್ಕೊಂಡು ಹೊರಗಡೆ ವೈಬ್ ಎಲ್ಲ ಚೆನ್ನಾಗಿ ನೋಡಬಹುದು. ತಿರ್ಗಾ ಇದೇನಾಗಿದೆ ಸರ್, 80+ ಕೆಪಾಸಿಟಿ ಇರೋ ರೆಸ್ಟೋರೆಂಟ್ ಇದೆ ಅಟ್ ಎ ಟೈಮ್. ಸರ್ ಹಂಗಂದ್ರೆ ನೀವು ಹೊರಗಡೆದು ಫುಡ್ ಹೊರಗಡೆಯಿಂದ ಪಬ್ಲಿಕ್ ಬಂದು ಊಟ ಮಾಡಬಹುದು ಸರ್. ಯಾರಾದ್ರೂ ನಮ್ಗೆ ವಾಕಿನ್ ಬಂದ್ಬಿಟ್ಟು ಅಲಾಕಾಟ್ ಅಲ್ಲಿ ಫುಡ್ ಕೇಳಿದ್ರು ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಆಗಿರ್ಬೋದು, ಎಲ್ಲ ನಮ್ದಲ್ಲಿ ಬಫೆ ಇರುತ್ತೆ ಸರ್. ಸೊ ಬಫೆದೇನ್ ಚಾರ್ಜಸ್ ಇರುತ್ತೆ, ನಾವು ಬಫೆ ಚಾರ್ಜಸ್ ತಗೊಳ್ತೀವಿ. ಸೊ ಅದೇ ರೀತಿ ನೀವು ಇಲ್ಲಿ ಫ್ಯಾಮಿಲಿ ಕರ್ಕೊಂಡು ಆರಾಮಾಗಿ ಇಲ್ಲಿ ಕುತ್ಕೊಂಡು ನಿಮ್ ಮಕ್ಳು ಏನಾದ್ರು ಲಾನ್ ಅಲ್ಲಿ ಆಟ ಆಡ್ತಾ ಇದ್ರು, ಇದು ಗೇಟ್ ಇಂದ ಹಿಡಿದು ಲಾನ್ ತನಕ ನೀವು ಇಲ್ಲಿ ಕುತ್ಕೊಂಡು ನಿಮ್ ಮಕ್ಕಳನ್ನ ಅಬ್ಸರ್ವ್ ಮಾಡಬಹುದು. ಸೊ ಒನ್ ಕನೆಕ್ಟಿವಿಟಿ ಒಳಗೆ ನಿಮ್ಗೆಲ್ಲ ವಿಸಿಬಲ್ ಆಗುತ್ತೆ. ಸೊ ಅಪ್ ಟು ನಿಮ್ ರೋಡ್ ತನಕ ಕ್ಲಿಯರ್ ಆಗಿ ವಿಸಿಬಿಲಿಟಿ ಸಿಗುತ್ತೆ ಸರ್. ಇವಾಗ ರೆಸ್ಟೋರೆಂಟ್ ಅಂತೂ ತೋರಿಸಿದ್ರಿ ನೀವು, ಇವಾಗ ನೆಕ್ಸ್ಟ್ ಏನ್ ತೋರಿಸ್ತಾ ಇದ್ದೀರಾ ಸರ್ ನಮ್ಗೆ? ಎಸ್ ಸರ್, ಈಗ ಇಲ್ಲಿ ನೀವು ನೋಡ್ದಂಗೆ
ಸೊ ನೀವು ರೆಸ್ಟೋರೆಂಟ್ ನ ನೋಡಿದಿರಿ, ಅದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದೇನಂದ್ರೆ ನೀವು ಅಲ್ಲಿ ಹೇಗೆ ದೊಡ್ಡ ಲಾನ್ ನೋಡಿದಿರಿ, ಅದೇ ರೀತಿ ಇದೊಂದು 2 ಚಿಕ್ಕ ಲಾನ್ ಏರಿಯಾ ಇದೆ. ಇಲ್ಲೇನಂದ್ರೆ ಈವ್ನಿಂಗ್ ಟೈಮಿಗೆ ನೀವೇನಾದ್ರೂ ಹೊರಗಡೆ ಟೇಬಲ್ ಸೆಟಪ್ ಕೇಳಿದ್ರೆ, ಕಾಕ್ಟೇಲ್ ಆಗಿರ್ಬೋದು ಅಥವಾ ಏನಾದ್ರೂ ಸ್ಟಾರ್ಟರ್ ಆರ್ಡರ್ ಮಾಡಿದ್ರು ಇಲ್ಲಿ ಕುತ್ಕೊಂಡಾಗಿ ನಿಮ್ ಟೇಬಲ್ ಸೆಟಪ್ ಇರುತ್ತೆ. ಸೊ ಎಲ್ಲಾ ರೀತಿ ನೀವು ಫ್ಯಾಮಿಲಿ ಕರ್ಕೊಂಡು ಎಂಜಾಯ್ ಮಾಡಬಹುದು. ಈಗ ನಾನು ನಿಮ್ ನಮ್ ರಿಸೆಪ್ಷನ್ ತೋರಿಸಿದೀನಿ. ಈಗ ನಮ್ ರಿಸೆಪ್ಷನ್ ಯಾವ ರೀತಿ ಇದೆ ಅಂದ್ರೆ, ನೀವು ಒಂದು ರಿಸೆಪ್ಷನ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ನಮ್ದು ಲಾನ್ ಏರಿಯಾ ಆಗಿರ್ಬೋದು ಅಥವಾ ಪಾರ್ಕಿಂಗ್ ಏರಿಯಾ ಆಗಿರ್ಬೋದು, ಎಂಟ್ರಿ ಆಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಅದೇ ರೀತಿ ನಮ್ಮ ಪ್ರಾಪರ್ಟಿಯಲ್ಲಿ ನಾನ್ ಎ ಸಿ ರೂಮ್ ಇದೆ, ಎಕ್ಸಿಕ್ಯೂಟಿವ್ ಫುಲ್ ಯೂ ರೂಮು, ಅದ್ರ ಜೊತೆ ಸಿಟ್ ಔಟ್ ಇರೋದು, ಮಹಾರಾಜ ಟೆಂಟ್ಸು, ಸ್ವಿಮ್ಮಿಂಗ್ ಪೂಲ್, ಆಮೇಲೆ ರೆನ್ ಡ್ಯಾನ್ಸ್. ನಿಮ್ ಒಂದ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮ್ ಪ್ರಾಪರ್ಟಿ ಮಿಡ್ಲ್ ಅಲ್ಲಿ ನಿಂತ್ರೆ ನಿಮ್ಗೆಲ್ಲ ವಿಸಿಬಲ್ ಆಗುತ್ತೆ. ನೀವು ಜಾಸ್ತಿ ಓಡಾಡಿ ನೋಡುವಂತದ್ದು ಇಲ್ಲ. ನಮ್ ರಿಸೆಪ್ಷನ್ ಇಂದ ನಿಮ್ಗೆ ಆಲ್ ಕ್ಯಾಟಗರೀಸ್ ರೂಮ್ ಆಗಿರ್ಬೋದು, ಲಾನ್ ಆಗಿರ್ಬೋದು, ಪೂಲ್ ಆಗಿರ್ಬೋದು ತುಂಬಾ ಚೆನ್ನಾಗಿ ವಿಸಿಬಲ್ ಆಗುತ್ತೆ. ವೆಲ್ ಪ್ಲಾನ್ಡ್ ಇದೆ ಸರ್, ನಿಮ್ದೆಲ್ಲ ಪ್ರಾಪರ್ಟಿ ನೋಡಿದ್ರೆ ಎಲ್ಲ ಆರ್ಗನೈಸ್ಡ್ ವೇ ಅಲ್ಲಿ Yes, sir. ಚೆನ್ನಾಗಿದೆ ಸರ್ ಪ್ರಾಪರ್ಟಿ. ಸರ್ ನಿಮ್ ಸ್ವಿಮ್ಮಿಂಗ್ ಪೂಲ್ ನೋಡ್ಲಿಕ್ಕೆ ಬಹಳ ದೊಡ್ಡದಾಗಿದೆ ಅಲ್ಲ ಸರ್? ಎಸ್ ಸರ್, ನಾವು ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ ಸರ್. ಇಲ್ಲಿ ನಿಯರ್ ಬೈ ಪ್ರಾಪರ್ಟಿ ಒಳಗಡೆ ಬಿಗ್ಗೆಸ್ಟ್ ಪೂಲ್ ಇರೋದಂದ್ರೆ ನಮ್ದೇ ಸರ್. ಇದು ಇದರಲ್ಲಿ ನಾವು ಆಕ್ಚುಲಿ ಒಲಿಂಪಿಕ್ ಅಲ್ಲಿ ಏನ್ ಸ್ಟ್ಯಾಂಡರ್ಡ್ ಸೈಜ್ ಇರುತ್ತಲ್ಲ, ಸೊ ಅದೇ ಸೈಜ್ ನಾವು ಇಲ್ಲಿ ಇಟ್ಟಿದ್ದೇವೆ ಸರ್. ಸ್ಟಾರ್ಟಿಂಗ್ ಅಲ್ಲಿ ನಿಮ್ 4 ಫೀಟ್ ಬರುತ್ತೆ, ಎಂಡ್ ಅಲ್ಲಿ ನಿಮ್ 5 ಫೀಟ್ ಬರುತ್ತೆ. ಸೊ ಇಲ್ಲಿ ಏನಂದ್ರೆ ಬಿಲೋ 10 ಇಯರ್ಸ್ ಮಕ್ಕಳಿಗೆ ನಾವು ಇದರಲ್ಲಿ ರಿವರ್ ಆಕ್ಟಿವಿಟಿಗೆ ಅಲೋಡ್ ಮಾಡೋದಿಲ್ಲ. ಸೊ ಅವ್ರಿಗೋಸ್ಕರ ನಾವ್ ಇಲ್ಲಿ ಬೇಬಿ ಪೂಲ್ ಇಟ್ಟಿದ್ದೇವೆ. ಎಸ್ ಸರ್, ಇದು ಬಂದು ಬೇಬಿ ಪೂಲ್. ಇದು ಹಾರ್ಡ್ಲಿ ನಿಮ್ 1.5 ಫೀಟ್ ಬರುತ್ತೆ. ಸೊ ಮಕ್ಕಳನ್ನ ಇಲ್ಲಿ ಚೆನ್ನಾಗಿ ನೀವು ಎಂಜಾಯ್ ಮಾಡಿಸಬಹುದು ಸರ್. ಅದೇ ರೀತಿ ನಮ್ಮಲ್ಲಿ ಸೇಫ್ಟಿ ಮೆಜರಿಗೆ ಇಲ್ಲಿ ನಮ್ ಲೈಫ್ ಗಾರ್ಡ್ ಇರ್ತಾರೆ, ಲೈಫ್ ಜಾಕೆಟ್ ಇರುತ್ತೆ. ಸೊ ಮಾರ್ನಿಂಗ್ 9 ಇಂದ 6 o'clock ತನಕ ಇಲ್ಲಿ ವಾಚ್ ಮಾಡ್ತಾ ಇರ್ತಾರೆ. ಸೊ ಸೇಫ್ಟಿ ಮೆಜರ್ ಇಂದನು ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಇವನ್ ನಿಮ್ ಮಕ್ಕಳನ್ನು ನೀವು ಚೆನ್ನಾಗಿ ಇಲ್ಲಿ ಎಕ್ಸೆಸ್ ಮಾಡಿಸಿದ್ರು ನೀವು ತುಂಬಾ ಎಂಜಾಯ್ ಮಾಡಬಹುದು ಸರ್. ಇದು ಆಕ್ಸೆಸ್ ಮಾಡೋ ಟೈಮಿಂಗ್ ಏನಾದ್ರು ಪರ್ಟಿಕ್ಯುಲರ್ ಟೈಮಿಂಗ್ ಇದೆ ಎಸ್ ಸರ್. ಇದು ಮಾರ್ನಿಂಗ್ 9 ಇಂದ ಈವ್ನಿಂಗ್ 6 o'clock ಅಟ ಕಂಟಿನ್ಯೂ ಓಪನ್ ಇರುತ್ತೆ ಸರ್. ಆಫ್ಟರ್ 6 o'clock ಆದ್ಮೇಲೆ ನಾವ್ ಇದನ್ನ ಸ್ವಲ್ಪ ಮೇಂಟೆನೆನ್ಸ್ ತಗೊಳ್ತೇವೆ, ಹಾಗಾಗಿ ಮೇಂಟೆನೆನ್ಸ್ ಮಾಡ್ತೀವಿ ಸರ್. ಸರ್ ಎಲ್ಲ ಅರೇಂಜ್ಮೆಂಟ್ ಚೆನ್ನಾಗಿದೆ ನಿಮ್ ಪ್ರಾಪರ್ಟಿಯಲ್ಲಿ, ನನಗೆ ಎಲ್ಲ ಚೆನ್ನಾಗಿ ಅನಿಸ್ತು. ಬಟ್ ಒನ್ ಥಿಂಗ್ ಏನೋ ಮಿಸ್ಸಿಂಗ್ ಅನಿಸ್ತಾ ಇದೆ, ಅದೇನಂದ್ರೆ ರೈನ್ ಡ್ಯಾನ್ಸ್. ರೈನ್ ಡ್ಯಾನ್ಸ್ ಇಲ್ಲ ನಿಮ್ಮ ಹತ್ರ? ಎಸ್ ಸರ್, ಅಬ್ಸಲ್ಯೂಟ್ಲಿ ಸರ್, ನೀವು ಕೇಳ್ತಾ ಇರೋ ಕ್ವಶನ್ ಕರೆಕ್ಟ್ ಆಗಿದೆ. ಬಟ್ ನಾವು ರೈನ್ ಡ್ಯಾನ್ಸ್ ನ ಪ್ರಾಪರ್ಟಿ ಎಂಡ್ ಅಲ್ಲಿ ಅದನ್ನು ನಾವು ರಿವರ್ ವ್ಯೂಗೆ ಮಾಡಿದ್ದೇವೆ. ಬನ್ನಿ ಸರ್, ನಿಮ್ಗೆ ತೋರಿಸ್ತೀನಿ. ಅದಕ್ಕೇನಾದ್ರೂ ಪರ್ಟಿಕ್ಯುಲರ್ ರೀಸನ್ ಇದೆನಾ ಸರ್? ಅಂದ್ರೆ ಏನಾಗುತ್ತೆ ಸರ್, ಈ ಸ್ವಿಮ್ಮಿಂಗ್ ಪೂಲ್ ಮತ್ತೆ ರೈನ್ ಡ್ಯಾನ್ಸ್ ಎರಡು ಒಂದೇ ಕಡೆ ಆಗ್ಬಿಟ್ರೆ ಕ್ರೌಡ್ ಹೆವಿ ಆಗುತ್ತೆ. ಸೊ ಏನಾಗುತ್ತೆ ಅಂದ್ರೆ ರೈನ್ ಡ್ಯಾನ್ಸ್ ಅಲ್ಲಿ ನಿಮ್ಗೆ ಮ್ಯೂಸಿಕ್ ಇರುತ್ತೆ. ಸೊ ಆ ಕ್ರೌಡ್ ಈ ಕ್ರೌಡ್ ಡಿಸ್ಟರ್ಬ್ ಆಗುತ್ತೆ. ಸೊ ಹಾಗಾಗಿ ನಾವ್ ಎಷ್ಟೇ ಕ್ರೌಡ್ ಇದ್ರು, ಅವ್ರು ಎಷ್ಟೇ ಏನೋ ಸೌಂಡ್ ಮಾಡಿದ್ರು, ಅದನ್ನ ಪ್ರಾಪರ್ಟಿ ಎಂಡ್ ಅಲ್ಲಿ ಇಟ್ಟಿದ್ದೇವೆ ಅಂದ್ರೆ ಅವ್ರು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಲಿ, ಅವ್ರ ಟೈಮ್ ಅನ್ನ ತುಂಬಾ ಚೆನ್ನಾಗಿ ತೆಗಿಲಿ ಅಂತೇಳಿ ಪ್ರಾಪರ್ಟಿ ಎಂಡ್ ಅಲ್ಲಿ ರೈನ್ ಡ್ಯಾನ್ಸ್ ಅನ್ನ ಮಾಡಿದ್ದೇವೆ ಸರ್. ಓಕೆ, ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಅಂತ. ಎಸ್ ಸರ್, ಫುಲ್ಲಿ ಎಂಜಾಯ್ ಮಾಡಬಹುದು ಅಂತ. ಯಾಕಂದ್ರೆ ನಮ್ ಪೂಲ್ ಗೆ ರೂಮ್ಸ್ ಇರೋದ್ರಿಂದ, ಸೊ ರೂಮ್ಸ್ ಇರೋರ್ಗು ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ ಪ್ರಾಪರ್ಟಿ ಎಂಡ್ ಅಲ್ಲಿ ಸೆಟಪ್ ಮಾಡಿದ್ದೀವಿ. ಒಳ್ಳೆ ಪ್ಲಾನಿಂಗ್ ಇದೆ ಸರ್ ನಿಮ್ದು. ಓಕೆ ಬನ್ನಿ ಸರ್. ಅದೇ ಈಗ ನೀವು ರೈನ್ ಡ್ಯಾನ್ಸ್ ನೋಡೋಕ್ಕಿಂತ ಮುಂಚೆ ಈಗ ಹೇಗೆ ನಾವು ಸ್ವಿಮ್ಮಿಂಗ್ ಪೂಲ್ ನೋಡಿದ್ರಿ, ಅದೇ ರೀತಿ ನಮ್ಮಲ್ಲಿ ಒಂದು ನ್ಯಾಚುರಲ್ ವಾಟರ್ ಫಾಲ್ ಮಾಡಿದ್ದೇವೆ. ಓಕೆ, ಸೊ ಇದೇನಿದೆ ಇದು ಬಂದ್ಬಿಟ್ಟು ನ್ಯಾಚುರಲ್ ವಾಟರ್ ಫಾಲ್ ಸರ್. ಹೇಗೆ ನಮ್ಗೆ ಒನ್ ಸೈಡ್ ಪ್ರಾಪರ್ಟಿಯಲ್ಲಿ ರಿವರ್ ಕನೆಕ್ಟ್ ಆಗಿದೆ ಅಲ್ಲ, ಸೊ ಅದೇ ರೀತಿ ನಾವು ಒಂದು ನೇಚರ್ ವಾಟರ್ ಫಾಲ್ ಮಾಡಿದ್ದೇವೆ. ಜನ ಬಂದು ಇಲ್ಲಿನೂ ತುಂಬಾ ಚೆನ್ನಾಗಿ ನೇಚರ್ ಅನ್ನ ಎಂಜಾಯ್ ಮಾಡ್ತಾ ಚೆನ್ನಾಗಿ ಟೈಮ್ ತೆಗಿಬಹುದು. ಈ ವಾಟರ್ ಫಾಲ್ ನಿಮ್ಗೆ ಆ ಸೌಂಡ್ ಆಗಿರ್ಬೋದು ಅಥವಾ ಇದ್ರ ನೀರ್ ಆಗಿರ್ಬೋದು ನಿಮ್ಗೊಂದು ಒಳ್ಳೆ ವೈಬ್ ಕೊಡುತ್ತೆ, ಮತ್ತೆ ನಿಮ್ಗೆ ಫುಲ್ಲಿ ರಿಫ್ರೆಶ್ಡ್ ಆಗಿ ಫೀಲ್ ಮಾಡ್ತೀರಿ ಇಲ್ಲಿ. ಸರ್ ಈಗ ಹೇಗೆ ನಮ್ದು ಇದು ವಾಟರ್ ಫಾಲ್ ನೋಡ್ತಾ ಇದೀರಾ, ಸೊ ಇದರಿಂದ ರೈಟ್ ಸೈಡ್ ಅಲ್ಲೇ ನಮ್ ರೈನ್ ಡ್ಯಾನ್ಸ್ ಇದೆ. ಬನ್ನಿ ಸರ್, ನಿಮ್ಗೆ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಸರ್ ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ನಮ್ಮ ಪ್ಯಾಕೇಜ್ ಅಲ್ಲಿ ಆಲ್ ರಿವರ್ ಆಕ್ಟಿವಿಟಿ ಬರುತ್ತೆ ಅಂತ ನಿಮ್ಗೆ ಹೇಳಿದ್ದೇನೆ. ಸೊ ಇದು ಬಂದ್ಬಿಟ್ಟು ನಮ್ದು ರಿವರ್ ಆಕ್ಟಿವಿಟಿ ಮಾಡಿಸೋ ಪಾಯಿಂಟ್. ಸೊ ಇಲ್ಲಿ ಆಲ್ ರಿವರ್ ಆಕ್ಟಿವಿಟಿ ಒಂದೇ ಪಾಯಿಂಟ್ ಅಲ್ಲಿ ಆಗುತ್ತೆ. ಸೊ ನಾನು ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿಸ್ತೀನಿ, ಬನ್ನಿ. ಓಕೆ, ಸೊ ಇದು ಬಂದ್ಬಿಟ್ಟು ಕಾಳಿ ನದಿ ಸರ್. ಸೊ ಈ ಕಾಳಿ ನದಿಯಲ್ಲಿ ನಾವು ಬೋಟಿಂಗ್ ಆಗಿರ್ಬೋದು, ಕಯಾಕಿಂಗ್ ಆಗಿರ್ಬೋದು, ರಾಫ್ಟಿಂಗ್ ಆಗಿರ್ಬೋದು, ರೋಲರ್ ಆರ್ಬಿಂಗ್ ಆಗಿರ್ಬೋದು, ಕಯಾಕಿಂಗ್ ಆಗಿರ್ಬೋದು, ಸ್ಕೈ ಸೈಕ್ಲಿಂಗ್ ಆಗಿರ್ಬೋದು, ಜಾಯಿಂಟ್ ಸ್ವಿಂಗ್ ಆಗಿರ್ಬೋದು, ಸೊ ಒಂದು 7 to 8 ರಿವರ್ ಆಕ್ಟಿವಿಟೀಸ್ ನ ಇದೇ ಪಾಯಿಂಟ್ ಅಲ್ಲಿ ನಾವು ನಿಮ್ಗೆ ಮಾಡಿಸ್ಕೊಡ್ತೀವಿ. ಹೌದಾ, ನಾನು ನಿಮ್ಗೆ ಲೈವ್ ಆಗಿ ಅದನ್ನು ತೋರಿಸ್ತೀನಿ, ಬನ್ನಿ ಸರ್. ಸರ್ ನೀವೆಲ್ಲ ತಂದು ತೋರಿಸಿದ್ದೀರಾ, ಆಕ್ಟಿವಿಟೀಸ್ ಎಲ್ಲ ಚೆನ್ನಾಗಿದೆ, ಎಲ್ಲ ಎಂಜಾಯ್ ಮಾಡಿದ್ದಾರೆ ನಮ್ಮ ಫ್ರೆಂಡ್. ಸೊ
ನಾವು ಡೈರೆಕ್ಟ್ ಆಗಿ ಬಂದಿಲ್ಲ ಅಪ್ರೋಚ್ ಮಾಡ್ಬೋದು, ಬಟ್ ನಿಮ್ ಕಡೆ ಯಾಕೆ ಬರ್ಬೇಕು ನಾವು? ನೀವೇನ್ ಫೆಸಿಲಿಟಿ ಕೊಡ್ತೀರಾ? ಇಲ್ಲ ಸರ್, ನೀವು ಕೇಳಿರೋ ಕ್ವಶನ್ ತುಂಬಾ ವ್ಯಾಲ್ಯೂಬಲ್ ಆಗಿದೆ ಸರ್. ಅದೇ ರೀತಿ ನೀವು ಡೈರೆಕ್ಟ್ ಆಗಿ ಬಂದು ಇಲ್ಲಿ ವಾಟರ್ ಆಕ್ಟಿವಿಟಿ ಮಾಡ್ಕೋಬಹುದು, ಏನು ಇಶ್ಯೂಸ್ ಇರಲ್ಲ. ಬಟ್ ಒಂದ್ ಪ್ರಾಬ್ಲಮ್ ಏನಂದ್ರೆ, ಈಗ ನೀವು ನಮ್ಮ ಕಡೆಯಿಂದ ವಾಟರ್ ಆಕ್ಟಿವಿಟಿ ಬುಕಿಂಗ್ ಮಾಡ್ಕೊಂಡು ಬಂದ್ರೆ ನಾವು ನಿಮ್ಗೆ 12 ಇಂದ 11 ತನಕ ಪೂರ್ತಿ ಶೆಡ್ಯೂಲ್ ಸೆಟ್ ಮಾಡ್ಕೊಟ್ಟಿರ್ತೀವಿ. ಸೊ ಇಲ್ಲೇನಾಗುತ್ತೆ ಅಂದ್ರೆ ಒಂದೊಂದ್ಸತಿ ಕ್ರೌಡ್ ಜಾಸ್ತಿ ಇರುತ್ತೆ. ಸೊ ನೀವು ಆ ಕ್ರೌಡಲ್ಲಿ ಬಂದ್ಬಿಟ್ರೆ ನೀವು ಒನ್ ಡೇ ಪ್ಯಾಕೇಜ್ ಅಲ್ಲಿ ಆ ವಾಟರ್ ಆಕ್ಟಿವಿಟಿ ಆಗೋದಿಲ್ಲ. ಸೊ ನೀವು ನಮ್ಮ ಥ್ರೂ ಬಂದಿದ್ರಂದ್ರೆ ಮಾರ್ನಿಂಗ್ 7 ಆಗಿರ್ಬೋದು, 7:30 ಆಗಿರ್ಬೋದು, ನಿಮ್ ಟೈಮ್ ಯಾವ್ದು ಅಡ್ಜಸ್ಟ್ ಇರುತ್ತೆ ಆ ಟೈಮಿಗೆ ನಾವು ಇಲ್ಲೆಲ್ಲ ನಿಮಗೆ ರಾಫ್ಟಿಂಗ್ ಆಗಿರ್ಬೋದು, ಬೋಟಿಂಗ್ ಆಗಿರ್ಬೋದು, ಅದರ್ ಆಕ್ಟಿವಿಟಿ ಎಲ್ಲ ನಾವು ನಿಮ್ಗೆ ಸೆಟ್ ಮಾಡಿ ಕೊಟ್ಟಿರ್ತೀವಿ. ಸೊ ಇಲ್ಲಿ ಬಂದ್ಬಿಟ್ರೆ ಏನಾಗುತ್ತೆ ಅಂದ್ರೆ, ನೀವು ಡೈರೆಕ್ಟ್ ಆಗಿ ವಾಟರ್ ಆಕ್ಟಿವಿಟಿ ಬಂದ್ಬಿಟ್ರೆ ಒಂದೊಂದು ಪ್ರೈಸಿಂಗು ಒಂದೊಂದು ರೇಂಜ್ ಒಳಗೆ ಬರುತ್ತೆ. ನಿಮ್ಗೆ ಅಷ್ಟು ಬೆಟರ್ ಪ್ರೈಸ್ ನಿಮ್ಗೆ ವರ್ಕೌಟ್ ಆಗೋದಿಲ್ಲ. ನೀವು ನಮ್ಮ ಥ್ರೂ ಬಂದ್ರೆ ಏನಾಗುತ್ತೆ ಅಂದ್ರೆ, ಒಂದು ಬೆಟರ್ ಸರ್ವಿಸ್ ಸಿಗುತ್ತೆ, ಒಂದು ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಟೋಟಲ್ ವಾಟರ್ ಆಕ್ಟಿವಿಟಿ ಸಿಗುತ್ತೆ. ಆಮೇಲೆ ನಿಮ್ಗೆ ಟೈಮ್ ಮೇಂಟೈನ್ ಆಗುತ್ತೆ. ಇಲ್ಲಾಂದ್ರೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ವಾಟರ್ ಆಕ್ಟಿವಿಟಿ ಬಂದಾಗ ಕ್ರೌಡ್ ಜಾಸ್ತಿ ಆಗಿಬಿಟ್ರೆ ನಿಮ್ಗೆ ಲಂಚ್ ಟೈಮ್ ಮಿಸ್ ಆಗ್ಬಿಡುತ್ತೆ. ಸೊ ನೀವು ಮೊದಲೇ ನಮ್ಗೆ ಇನ್ಫಾರ್ಮ್ ಮಾಡಿ ಬರೋದ್ರಿಂದ ನಮ್ದು ಎಷ್ಟು ಕ್ರೌಡ್ ಇದೆ ಅಲ್ಲ, ನಾವು ಹಿಂದಿನ ದಿವಸನೇ ಇವರಿಗೆ ನಾವು ಇನ್ಫಾರ್ಮ್ ಕೊಟ್ಟಿರ್ತೀವಿ. ಸೊ ಅದೇ ರೀತಿ ನಮ್ಮ ಕ್ರೌಡ್ ಬಂದ ತಕ್ಷಣ ಅವರು ಪ್ರಾಪರ್ ಆಗಿ ಅವ್ರನ್ನ ವಾಟರ್ ಆಕ್ಟಿವಿಟಿ ಮಾಡಿ ನಮ್ಮ ಟೈಮಿಗೆ ನಿಮ್ಗೆ ಅಲ್ಲಿ ಕರೆಕ್ಟ್ ಲಂಚ್ ಟೈಮಿಗೆ ಅಥವಾ ಈವ್ನಿಂಗ್ ಟೀ ಕಾಫಿ ಟೈಮಿಗೆ ರೀಚ್ ಮಾಡಿಸ್ತಾರೆ. ಸೊ ನಿಮ್ಗೆ ಏನಾಗುತ್ತೆ, ಒನ್ ಸ್ಟೆಪ್ ಸೊಲ್ಯೂಷನ್ ಇರುತ್ತೆ. ನೀವು ಇಲ್ಲಿಂದ ಆ ಕೌಂಟ್ರ್ ಈ ಕೌಂಟ್ರಿಗೆ ಹೋಗೋ ಜरूरत ಇರೋದಿಲ್ಲ. ಸೊ ನಮ್ಮ ಕಡೆ ಬಂದ್ರಿಂದ ನಾವು ನೀವು ಸ್ಲಿಪ್ ಬರ್ದು ಕೊಡ್ತೀವಿ. ಆ ಸ್ಲಿಪ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟರೆ ಆಯ್ತು. ನಿಮ್ಗೆ ಏನು ವಾಟರ್ ಆಕ್ಟಿವಿಟಿ ಇದೆ ಪ್ರಾಪರ್ ಆಗಿ ವಿತ್ ಗೈಡ್ಲೈನ್ಸ್ ಇಂದ ವಿತ್ ಸೇಫ್ಟಿಯಿಂದ ಮಾಡಿಸಿ ನಿಮ್ಗೆ ಪ್ರಾಪರ್ ಆಗಿ ನಮ್ಮ ಪ್ರಾಪರ್ಟಿಗೆ ತಿರ್ಗಾ ಅವರು ಕಳಿಸ್ಕೊಡ್ತಾರೆ. ಸೊ ಅದಕ್ಕೋಸ್ಕರ ನೀವೇನೇ ಇದ್ರು ಡೈರೆಕ್ಟ್ ಅಶೋಕಾಗಿ ಬಂದ್ಬಿಟ್ಟು ಅಲ್ಲಿಂದನೇ ನೀವು ವಾಟರ್ ಆಕ್ಟಿವಿಟಿ ಆಗ್ಲಿ ಏನೇ ಆಗ್ಲಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಂದು ಮಾಡ್ಕೊಂಡು ಹೋಗಿ. ಸರ್, ನೀವು ಇವಾಗ ನಿಮ್ದು ರಿಸಾರ್ಟ್ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಎಲ್ಲ ತಿಳಿಸ್ಕೊಟ್ಟಿದ್ದೀರಾ. ಇವಾಗ ನಿಮ್ ಪ್ರಾಪರ್ಟಿ ಬಗ್ಗೆ ಕ್ವಿಕ್ ಆಗಿ ನಮ್ಮ ವ್ಯೂವರ್ಸ್ಗೆ ಕ್ವಿಕ್ ಆಗಿ ಒಂದು ರಿವ್ಯೂ ಕೊಟ್ಬಿಡಿ. ಓಕೆ ಸರ್, ಅದೇ ನಾನು ಹೇಳಿದಾಗೆ ನಮ್ಮ ಅಶೋಕ ಜಂಗಲ್ ರಿವರ್ ರಿಸಾರ್ಟ್ ಅಲ್ಲಿ ಸ್ಟ್ಯಾಂಡರ್ಡ್ ಚೆಕ್ ಇನ್ ಟೈಮ್ ಬಂದ್ಬಿಟ್ಟು 12ಗೆ ಇರುತ್ತೆ. ಸೊ 12 to 11 ಇರುತ್ತೆ ನೆಕ್ಸ್ಟ್ ಡೇಗೆ. 12ಗೆ ನೀವು ಚೆಕ್ ಇನ್ ಆದ ತಕ್ಷಣ 1:30 to 3 o'clock ತನಕ ನಿಮ್ಗೆ ಲಂಚ್ ಇರುತ್ತೆ. ಅದು ವೆಜ್ ನಾನ್ ವೆಜ್ ಅನ್ಲಿಮಿಟೆಡ್ ಬಫೆ ಇರುತ್ತೆ. ಆಫ್ಟರ್ 3 to 5:30 ತನಕ ನೀವು ರಿವರ್ ಆಕ್ಟಿವಿಟಿಗೆ ಹೋಗಿ ಬರ್ಬೋದು. ನಮ್ಮ ಪ್ಯಾಕೇಜ್ ಅಲ್ಲಿ ನಿಮಗೆ ಆಲ್ ರಿವರ್ ಆಕ್ಟಿವಿಟಿ ಬರುತ್ತೆ, ಲೈಕ್ ಬೋಟಿಂಗ್, ಕಾಯಕಿಂಗ್, ಜಾರ್ಬಿಂಗ್, ಶಾರ್ಟ್ ರಾಫ್ಟಿಂಗ್, ರಿವರ್ ಸ್ವಿಮ್ಮಿಂಗ್, ಇದೆಲ್ಲ ನಿಮ್ಮ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿ ಬರುತ್ತೆ. ಸೊ ತಿರ್ಗಾ ಅಲ್ಲಿಂದ ಬಂದ್ಮೇಲೆ 5:30ಗೆ ನಿಮಗೆ ಟೀ ಕಾಫಿ ಬಿಸ್ಕಿಟ್ ಸ್ನಾಕ್ಸ್ ಇರುತ್ತೆ. ಸೊ ಅದಾದ್ಮೇಲೆ ನಿಮಗೆ 6:30 to 7:30 ತನಕ ರೇನ್ ಡ್ಯಾನ್ಸ್ ಇರುತ್ತೆ. ಸೊ 8 to 9 ನಿಮಗೆ ಕ್ಯಾಂಪ್ ಫೈರ್ ಇರುತ್ತೆ. 9 to 10:30 ನಿಮಗೆ ಡಿನ್ನರ್ ಟೈಮ್ ಇರುತ್ತೆ. ಸೊ ಅರ್ಲಿ ಮಾರ್ನಿಂಗ್ 7 o'clockಗೆ ನಿಮಗೆ ನಮ್ಮ ಕಡೆಯಿಂದ ಜಂಗಲ್ ಟ್ರೆಕ್ಕಿಂಗ್, ನೇಚರ್ ವಾಕ್ ಇರುತ್ತೆ. ಸೊ ಅಲ್ಲಿಂದ ತಿರ್ಗಾ ಬಂದ್ಮೇಲೆ 9 to 10:30 ನಿಮಗೆ ಬ್ರೇಕ್ಫಾಸ್ಟ್ ಟೈಮ್ ಆಗಿರುತ್ತೆ. ಸೊ ಆಫ್ಟರ್ ನಿಮ್ಗೆ 11 o'clockಗೆ ಚೆಕ್ಔಟ್ ಇರುತ್ತೆ. ಸೊ ನಾನು ಹೇಳ್ದಂಗೆ ನಿಮ್ಗೆ ಇಂಡೋರ್ ಒಳಗಡೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಮಾರ್ನಿಂಗ್ 9 ಇಂದ ಈವ್ನಿಂಗ್ 6 o'clock ತನಕ ಪೂಲ್ ಎಕ್ಸರ್ಸೈಸ್ ಮಾಡಬಹುದು. ರೇನ್ ಡ್ಯಾನ್ಸ್ ಇರುತ್ತೆ. ವಾಲಿಬಾಲ್, ಕ್ರಿಕೆಟ್, ಶಟ್ಲ್, ಆರ್ಚರಿ ಎಲ್ಲ ಸ್ಟ್ಯಾಂಡರ್ಡ್ ಗೇಮ್ಸ್ ನೀವು ಲಾನ್ ಅಲ್ಲಿ ನಮ್ದು ಗೇಮ್ಸ್ ಐಟಮ್ಸ್ ಇದೆ, ಅದನ್ನ ತಗೊಂಡು ನೀವು ಲಾನ್ ಅಲ್ಲಿ ಆಟ ಆಡಬಹುದು. ಸೊ ರಾತ್ರಿ ಫೈರ್ ಕ್ಯಾಂಪ್ ಇರುತ್ತೆ. ಅರ್ಲಿ 7 o'clockಗೆ ನಿಮಗೆ ನೇಚರ್ ವಾಕ್ ಇರುತ್ತೆ. ಇದೆಲ್ಲ ನಿಮಗೆ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿ ಸಿಗುತ್ತೆ. ನಮ್ದು ಫುಡ್ ಬಂದ್ಬಿಟ್ಟು ಲಂಚ್ ಆಗಲಿ, ಡಿನ್ನರ್ ಆಗಲಿ, ಬ್ರೇಕ್ಫಾಸ್ಟ್ ಆಗಲಿ ಇದೆಲ್ಲ ವೆಜ್ ನಾನ್ ವೆಜ್ ಅನ್ಲಿಮಿಟೆಡ್ ಬಫೆ ಆಗಿರುತ್ತೆ. ಅದೇ ರೀತಿ ನಿಮ್ದು ವ್ಯೂವರ್ಸ್ ಯಾರಾದ್ರೂ ಈ ವಿಡಿಯೋ ನೋಡ್ಕೊಂಡು ಬಂದ್ರೆ ನಮ್ಮ ಕಡೆ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಮಾಡಿಬಿಟ್ಟು ಅವರಿಗೆ ರೂಮನ್ನ ಪ್ರೊವೈಡ್ ಮಾಡ್ತೀವಿ. ಸೊ ಇಲ್ಲಿ ನೀವು ಫ್ಯಾಮಿಲಿ ಜೊತೆನೂ ಇದನ್ನ ಟೈಮ್ ಸ್ಪೆಂಡ್ ಮಾಡ್ಬೋದು, ಫ್ರೆಂಡ್ಸ್ ಕರ್ಕೊಂಡ್ ಬರ್ಬೋದು, ಅಥವಾ ನಿಮ್ ಲಾರ್ಜರ್ ಯಾವ್ದಾದ್ರು ಗ್ರೂಪ್ ಇದ್ರೂ ಕರ್ಕೊಂಡ್ ಬರ್ಬೋದು. ನಮ್ಮ ಹತ್ರ ನಿಮ್ಗೆ ಲೈಕ್ LED ಸ್ಕ್ರೀನ್ ಸಿಗುತ್ತೆ. ಆಮೇಲೆ ಟೀಮ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಇರುತ್ತೆ. ಕಾಕ್ಟೇಲ್ ಪಾರ್ಟೀಸ್ ಆಗಿ ನಾವು ಮಾಡ್ತೀವಿ. ಡೆಸ್ಟಿನೇಷನ್ ಮ್ಯಾರೇಜ್, ಹಲ್ದಿ, ಫಂಕ್ಷನಲ್ ನಾವೆಲ್ಲಾನು ಇಲ್ಲಿ ನಿಮ್ಗೆ ಅವೈಲೇಬಿಲಿಟಿ ಮಾಡ್ಕೊಡ್ತೀವಿ. ಸೊ ನಿಮ್ಗೆ ಏನೇ ಒಂದು ಕ್ವಾರಿ ಇದ್ರು ಇದರಲ್ಲಿ ನಾವು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ಸೊ ಆ ನಂಬರಿಗೆ ನೀವು ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಇನ್ಫಾರ್ಮೇಶನ್ ಏನೇ ಇದ್ರು ಅದ್ರ ಪ್ರಕಾರ ತಗೋಬಹುದು. ಸೊ ವೆಲ್ಕಮ್ ಒನ್ಸ್ ಅಗೇನ್ ಟು ಅಶೋಕ ಜಂಗಲ್ ರಿವರ್ ರಿಸಾರ್ಟ್. ಸರ್, ಈಗ ನಾನು ನಿಮ್ಗೆ ಹೇಳ್ದಂಗೆ ನಮ್ಮ ಪ್ರಾಪರ್ಟಿನ ನಿಮ್ಗೆ ಲೈವ್ ಆಗಿ ಎಲ್ಲ ತೋರಿಸಿದ್ದೀನಿ. ಬಟ್ ಅದಕ್ಕಿಂತ ನೀವು ತುಂಬಾ ಚೆನ್ನಾಗಿ ಇನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಒಂದ್ಸತಿ ನಿಮ್ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಕರ್ಕೊಂಡ್ ಬನ್ನಿ. ನಿಮ್ ಸರ್ವಿಸ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ನಮ್ಮ ಪ್ರಾಪರ್ಟಿ ಬಗ್ಗೆ ಇನ್ನ ಹೆಚ್ಚು ನೀವಿನ್ನ ತಿಳ್ಕೊಬಹುದು. ಡೆಫಿನೆಟ್ಲಿ ನಾನು ವಿಸಿಟ್ ಮಾಡ್ತೀನಿ ನಮ್ಮ ಫ್ಯಾಮಿಲಿ ಜೊತೆ. ಹಾಗೂ ನನ್ನ ವ್ಯೂವರ್ಸ್ ಬಂದ್ರೆ ಅವ್ರಿಗೆ ಏನ್ ನೀವು ಡಿಸ್ಕೌಂಟ್ ಕೊಡ್ತೀರಾ ಅಂತ ಹೇಳಿದ್ರಲ್ಲ. ಸೊ ನಮ್ಮ ವ್ಯೂವರ್ಸ್ ಗೆ ಬಂದ್ರೆ ನೀವು ನಮ್ದು ಎಕ್ಸ್ಪೋಸ್ ಬಿಸ್ನೆಸ್ ಹೆಸರು ತಗೊಂಡ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಸಿಗುತ್ತೆ.